ಗೊತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು, ದೊಡ್ಡೋರ್ ಹೇಳೋದ್ರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಹಲೋ ಕರ್ನಾಟಕ, ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಪ್ರೀತಿಯ ನಮಸ್ಕಾರಗಳು. ಹಾರ್ಟಿಗೆ ಬೆಂಕಿ ಹಚ್ಕೊಂಡಿರೋ ಮಗಾಸ್ ಅಂಡ್ ಮಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋಂತ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. Co-powered by Fanta, special partner Arvind Properties, Finolex Cables Limited, Arun Ice Creams, Malleshwaram Sudarshan Silks, Margosa Road, Bengaluru, India Gate Basmati Rice, associate sponsors Bhima Gold, digital streaming partner Z5. ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಯೂನಿವರ್ಸಿಟಿಲಿ ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ತಾರೆ. ಈ ಸಲ ಯಾವ ತರ ಚಾಲೆಂಜ್ ಇರುತ್ತೆ, ಆ ಚಾಲೆಂಜ್ಗೆ ನಮ್ಮ ಹುಡುಗರ ಪ್ರಿಪರೇಷನ್ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಆ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡೋದಕ್ಕೆ ನಮ್ಮ ಜಡ್ಜಸ್ ಬರಲೇಬೇಕು. ಸೊ ಲೆಟ್ಸ್ ವೆಲ್ಕಮ್ ಹುಡುಗರ ಹೃದಯಕ್ಕೆ ಅಂಬ್ರಲಾ ಹಿಡಿದಂತ ಪ್ರೇಮ ದೇವತೆಯವರು, ಗುಳಿ ಕೆನ್ನೆಯಲ್ಲಿ ಕವಿತೆ ಹೇಳುವಂತ ಕವಿತ್ರಿ ಇವರು, ಕಣ್ಣಲ್ಲೇ ಲೋಡೆಡ್ ಗನ್ ಹಿಡ್ಕೊಂಡಿರೋ ಚೆಲುವೆ. ಲೆಟ್ಸ್ ವೆಲ್ಕಮ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ಪ್ರೇಮ ಲೋಕದ ರಣಧೀರ, ಪ್ರೀತಿ ಹಂಚೋದ್ರಲ್ಲಿ ಸಾಹುಕಾರ, ಹೆಣ್ಣು ಮಕ್ಕಳ ಪಾಲಿನ ಸುರ ಸುಂದರ, ಕನ್ನಡ ಚಿತ್ರರಂಗದ ಶೋಮ್ಯಾನ್, ಕನಸುಗಾರ, ಕ್ರೇಜಿ ಸ್ಟಾರ್ ರವಿ ಸರ್. ಪ್ರೀತಿ ಮಾಡ್ತೀನಿ. ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಭರ್ಜರಿಯಾಗಿ ಎಲ್ಲರನ್ನ ಇಂಪ್ರೆಸ್ ಮಾಡ್ತಾರೆ ಅಂತ ಸೂಪರ್ ಬ್ಯಾಚುಲರ್ಸ್ ಅಂಡ್ ಲವ್ಲಿ ಏಂಜಲ್ಸ್, ವೆಲ್ಕಮ್. ರವಿ ಸರ್, ಈ ವಾರ ನಮ್ಮ ಬ್ಯಾಚುಲರ್ಸ್ಗೆ ಯಾವ ಪಾಠ ಇರುತ್ತೆ ಸರ್? ಬೇಸಿಕಲ್ ಆಗಿ ಏನು ಅಂದ್ರೆ, ಹುಡುಗರು ಯಾವಾಗಲೂ ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಈ ಟಾಸ್ಕ್ ಹೆಂಗೆ ಅಂದ್ರೆ, ಅವ್ರು ದುಡಿಬೇಕು. ಪ್ರೀತಿಗೋಸ್ಕರ ಹುಡುಗರು ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾರೆ ಅನ್ನೋದೇ ಅವ್ರು ಕೊಟ್ಟಿರೋ ಟಾಸ್ಕ್. ಅಂದ್ರೆ ಒಂದು ದಿವಸದಲ್ಲಿ ಹೆಂಗಾರ ಮಾಡಿ ಏನಾದ್ರ ಮಾಡಿ ಅದು ಎಷ್ಟು ದುಡಿತಾರೆ ನೋಡೋಣ ಅನ್ನೋದು ಒಂದು ಟಾಸ್ಕ್ ಅವ್ರು ಕೊಟ್ಟಿರೋದು. ಇದೊಂದು ಇಬ್ಬರಿಗೂ ಟಾಸ್ಕ್ ಇದ್ದಂಗಲ್ಲ ಸರ್? ಇದೆ, ಇವರು ಮಾಡ್ಕೊಂಡ್ ಬಂದಿರೋದು. ನೆಕ್ಸ್ಟ್ ಹುಡುಗಿರಿಗೆ ಇಲ್ಲಿ ಕೊಡೋ ಟಾಸ್ಕ್ ಏನ್ ಮಾಡ್ತಾರೆ ಅದರಲ್ಲಿ ಅನ್ನೋದು. ಇದೇ ಜೋಶಲ್ಲಿ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಪ್ರೇಮದ ಕಾಣಿಕೆ. ರಚ್ಚುನ ಕೇಳ್ಬಿಡ್ತೀವಿ ಫಸ್ಟು. ರಚ್ಚು, ರವಿ ಸರ್ ಹೇಳ್ದಂಗೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇವತ್ತು ಪ್ರೇಮದ ಕಾಣಿಕೆ ರೌಂಡ್ ಮಾಡ್ತಾ ಇದೀವಿ. ಸೊ ನಿಮಗೆ ಮೊದಲ ದುಡಿಮೆ ಅನ್ನೋದು ಎಷ್ಟು ಸ್ಪೆಷಲ್ ಆಗಿತ್ತು? ನಾವು ದುಡಿಯೋದಿಕ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರಲ್ಲ. ಒನ್ಸ್ ವಿ ಸ್ಟಾರ್ಟ್ ಅರ್ನಿಂಗ್ ಅಲ್ವಾ, ಒಂದ್ ರೂಪಾಯಿ ಕೂಡ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಪ್ರತಿಯೊಬ್ರಿಗೂ ಆ ದುಡ್ಡಿನ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಸಣ್ಣ ಅಮೌಂಟ್ ಆಗಿರ್ಬೋದು, ದೊಡ್ಡ ಅಮೌಂಟ್ ಆಗಿರ್ಬೋದು, ಅದರ ಒಂದು ವ್ಯಾಲ್ಯೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನನಗದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಯಾವ್ದಾಗಿತ್ತು ಫಸ್ಟ್ ದುಡಿಮೆ? ನಾನು ಫಸ್ಟ್ ದುಡಿಯೋಕ್ ಸ್ಟಾರ್ಟ್ ಮಾಡಿದೆ, ನಾನು ಅರಸಿ ಸೀರಿಯಲ್ ಸ್ಟಾರ್ಟ್ ಮಾಡಿದ್ದೆಲ್ಲ. ಮೈ ಪೇಮೆಂಟ್ ವಾಸ್ 750 per day. ಫಸ್ಟ್ ದುಡ್ಡು ನನಗೆ ಚೆಕ್ ಬರುತ್ತೆ ಅಲ್ವಾ, ಮಂತ್ಲಿ ಪೇಮೆಂಟ್ ನಮಗೆ ಹಾಕ್ದಾಗ ಆ ಚೆಕ್ ನನ್ನ ಫೈಲಲ್ಲಿ ಇದೆ, ಇನ್ನೂ ಅದು ಹಾಕ್ಲಿಲ್ಲ. ಬಟ್ ಹೇಳಿದೆ ಪ್ರೊಡ್ಯೂಸರ್, ದಯವಿಟ್ಟು ಕ್ಯಾಶ್ ಕೊಟ್ಬಿಡಿ, ದಿಸ್ ಚೆಕ್ ಇಸ್ ವೆರಿ ವೆರಿ ಪ್ರೆಷಿಯಸ್ ಫಾರ್ ಮೀ, ನಾನು ಇದನ್ನ ಇಟ್ಕೊಳ್ತೀನಿ ಅಂತ. ಒಬ್ಬೊಬ್ಬರ ಲೈಫಲ್ಲಿ ಒಂದೊಂತರ ಐ ಆಮ್ ಶೋರ್ ಇದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಅಂತ ಅಲ್ವಾ. ಹಾನೆಸ್ಟ್ಲಿ ಹೇಳ್ತೀನಿ, ಲವ್ಗೆಲ್ಲ ಫಿನಾನ್ಷಿಯಲಿ ಇನ್ವೆಸ್ಟ್ ಮಾಡೋದು ತುಂಬಾ ತಪ್ಪು. 100%. ಏನ್ ಹಿಂಗೆ ಲವ್ ಖರ್ಚು ಮಾಡೋದಕ್ಕೆಲ್ಲ ಲವ್ ಮಾಡ್ಬೇಕಾ? ಹೆಣ್ಮಕ್ಳು ಖರ್ಚಿರಲ್ಲ ಲವ್ ಅಲ್ಲಿ, ಅವ್ರಿಗೇನ್ ಖರ್ಚಿರುತ್ತೆ? ಇಲ್ಲ ಸರ್, ಪಾಪ ಗಂಡ್ ಮಕ್ಳಿಗೆ ಖರ್ಚಿರೋದು. ಇದು ಆಕ್ಚುಲಿ ಚೆನ್ನಾಗಿದೆ. ಪ್ರೊಫೆಸರ್, ಇವಾಗ ಹುಡುಗರೆಲ್ಲ ಶೇರಿಂಗ್ ಹಾಫ್ ಆಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಅಫೋರ್ಡ್ ಡೇಟಿಂಗ್ ಅಂತಾರೆ. ಇದಕ್ಕೂ ಒಂದು ಹೆಸರು ಇದೆಯಲ್ಲಮ್ಮ, ಅಫೋರ್ಡ್ ಡೇಟಿಂಗ್. ಏನೇ ಎಕ್ಸ್ಪೆನ್ಸಸ್ ಇದ್ರು ಈಕ್ವಲ್ ಸ್ಪ್ಲಿಟ್ ಮಾಡೋದು, ದಟ್ ಇಸ್ ಅಫೋರ್ಡ್ ಡೇಟಿಂಗ್. ಸರ್ ಕಲ್ತು ಬಿಟ್ಟಿದ್ದಾರೆ ಸರ್. ನನಗೆ ಇವರು ಈ ಜನರೇಷನ್ ಸಾವಾಸನೆ ಬೇಡ. ನಾನು ಜನರೇಷನ್ ಆಕ್ಚುಲಿ ರವಿ ಸರ್ ಹೇಳಿದ್ರಲ್ಲ, ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸರ್. ನೀವು ಆ ಕಾಲದಲ್ಲೇ ಕೋಟಿಗಳ ರಾಜ, ಕೋಟ್ಯಾಂತರ ರೂಪಾಯಿ ನೋಡಿದವ್ರು. ನಿಮ್ಮ ಮೊದಲನೇ ಸಂಪಾದನೆ ಎಷ್ಟು?
ಮತ್ತೆ ಎಷ್ಟು ಖುಷಿ ಕೊಟ್ಟಿತ್ತು? ನನಗೆ ಫಸ್ಟ್ ಸ್ಯಾಲ್ರಿ 30 ರೂಪಾಯಿ ಕಣ. 30 ರೂಪಾಯಿ? 30 ರೂಪಾಯಿ. ನಾನು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡಿದೆ ನಾನು ಸಿನಿಮಾ ಬರೋಕ್ಕಿಂತ ಮುಂಚೆ. ಹೌದೌದು, ನನ್ನ ಮನೆ ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು. ಅವ್ರಿಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಅದೆಲ್ಲ ಮಾಡಿ ಪೂಜೆ ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ರು. 30 ರೂಪೀಸ್ ಸ್ಯಾಲ್ರಿ ನನಗೆ. ಸಿನಿಮಾದಲ್ಲಿ ಬಂದಾಗ ನಂದೇ ಫಸ್ಟ್ ಪಿಕ್ಚರ್ ಆಗಿರೋದ್ರಿಂದ ನಾನೇನು ಸ್ಯಾಲ್ರಿ ಅನ್ನೋದು ನಮ್ಗೇನು ಇಲ್ಲ ನನಗೆ. ಬಟ್ ನಂದು ಒಂದು ಸಿನಿಮಾಗೆ 27,000 ರೂಪಾಯಿ ರೆಮ್ಯುನರೇಷನ್ ಕೊಟ್ಟರು. 1.5 ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ನಾನೇ ತಗೊಂಡೆ. ಅವಾಗ ಬಾಂಬೆಯಿಂದನೇ ತರಿಸ್ತಾ ಇದ್ದಿದ್ದು ನಾನು. ಅಮಿತಾಬ್ ಬಚ್ಚನ್ಗೆ ನನಗೆ ಒಬ್ಬನೇ ಕಾಸ್ಟ್ಯೂಮರ್ ಅವಾಗ. ಅರೆ ವಾ, ಇದು ರವಿ ಸರ್ ಅಂದ್ರೆ ರವಿ ಸರ್. ಖಂಡಿತವಾಗ್ಲೂ ಸಾಕಷ್ಟು ಟಿಪ್ಸ್ ಎಲ್ಲ ಸಿಕ್ಕಾಗಿದೆ. ಸೊ ಇವಾಗ ದುಡಿಮೆ ಬಗ್ಗೆ, ಅವ್ರ ದುಡಿಮೆ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಬ್ಯಾಚುಲರ್ಸ್ ಯಾವ ರೀತಿ ದುಡಿಮೆ ಮಾಡಿದ್ದಾರೆ ನೋಡೋಣ. ಮೊದಲನೇದಾಗಿ ಏಂಜಲ್ಸ್, ನಿಮ್ಮ ಒಂದು ದಿನದ ಖರ್ಚೆಷ್ಟು ಅಂದಾಜು? 1,500 ಅಷ್ಟೇ. 1,500 ರೂಪಾಯಿ ಬೇಸಿಕಲ್ಲಿ. ತುಂಬಾ ತಿಂತೀನಿ ನಾನು, ಸೊ ತಿಂಡಿ ತರ್ಸ್ಕೊಂಡು ತಿಂತಿರ್ತೀನಿ, ಅದಕ್ಕಷ್ಟೇ. ನಾ ಬಹಳ ನಾಜೂಕಾಗಿರೋದು ಅಮ್ರೀಚ 3,000. ಹೆಣ್ಮಗು ಸುನೀಲ ಒಂದ್ ದಿವಸ ಬಾಳಲ್ಲ ಅವಳ ಜೊತೆ. ಸುನೀಲ ಹಾಡು ಹೇಳ್ಕೊಂಡು ಹೋಗ್ಬೇಕು. ಸುನಿಲ್, ನಿನ್ನೆ ಕನ್ನಡಿಲಿ ಮುಖ ನೋಡ್ಕೊಳಕ್ ಎಷ್ಟು ಖುಷಿ ಆಗ್ತಿದೆ ನಡುವೆ? ತುಂಬಾ ಖುಷಿ ಆಗುತ್ತೆ. ಯಾಕೆ? ಅಲ್ಲ, ನನಗೆ ನಾನೇ ನೋಡ್ಕೊಬೇಕಲ್ಲ, ಇನ್ಯಾರು ನೋಡ್ತಾರೆ? ಅದಲ್ಲಪ್ಪ, ಇಲ್ಲಿ ಬಂದು ನಮ್ಮ ಲವ್ ಗುರು ಹೊಸ ಚಾಲೆಂಜಸ್ ಕೊಡ್ತಾರೆ. ಅದನ್ನೆಲ್ಲ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ಮೇಲೆ ಹೆಂಗ್ ಅನಿಸ್ತಾ ಇದೆ? ಅದು ತುಂಬಾ ಖುಷಿ ಆಗ್ತಿದೆ. ಬಟ್ ಈ ಶೋ ಬಂದ್ಮೇಲೆ ನಾನು ಸರಿಗಮಪದಲ್ಲಿದ್ದೆ, ಬಟ್ ಈ ಶೋ ಬಂದ್ಮೇಲೆ ಹೊರಗಡೆ ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗೋದೇನೆ, ಅದು ಬಿಟ್ಟು ಬೇರೆ ಏನಾದ್ರು ಹೇಳ್ರಯ್ಯ. ಎಲ್ಲ ಅದೊಂದು ಹೇಳೋದು, ತುಂಬಾ ಖುಷಿ ಆಗ್ತಿದೆ. ಇನ್ನೇನಾಗುತ್ತೆ ಪುಟ್ಕೋಸಿ ನಿನಗೆ? ಇನ್ನು ನೆಕ್ಸ್ಟ್ ಪವಿ. ಅದು ಅದಕ್ಕೆ ಇದಕ್ಕೆಲ್ಲ ಖರ್ಚು ಆಗುತ್ತೆ ಒಂದೊಂದ್ಸಲ. ಅದಕ್ಕೆ ಇದಕ್ಕೆ ಆಹಾ 1,500. ಓಕೆ. ಇನ್ನು ರಮೋಲಾ. 0 to 10,000 ಯಾವ ದಿನಕ್ಕೆ? ದಿನಕ್ಕೆ. ಅಮ್ರೀಠ, ನಿಮ್ಮವ್ವ ಇದಾರೆ ನೋಡಮ್ಮ ಅಲ್ಲಿ. ನೆನ್ನೆನು ನಾನು ಹೋಗಿದ್ದೆ ಆಚೆ, 4,000-5,000 ಆಯ್ತು. ಇವತ್ತು ಬೆಳಗ್ಗೆಯಿಂದ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ. ಬೆಳಗ್ಗೆ ಏನಾದ್ರು ಆರ್ಡರ್ ಮಾಡ್ತೀನಿ, ಮಧ್ಯಾಹ್ನ ಏನಾದ್ರು ಆರ್ಡರ್ ಮಾಡ್ತೀನಿ, ಅಲ್ಲೇ 2,000 ಹೋಗುತ್ತೆ ನಂದು. ನಾನು ಮನೇಲಿ ಇರ್ತೀನಿ, ಇಲ್ಲ ಸೆಕೆಂಡ್ ಹೌಸ್ ಅಂದ್ರೆ ನಂದು ಮಾಲ್ಗೆ ಹೋದ್ರೆ 25 ಆಗುತ್ತೆ. 25,000. How about you, Amrita? 30, 50. ಅದೇ ಇವ್ರವ್ವ ಇವರು, ಇವ್ರವ್ವ ಅವರು. ಖರ್ಚಾಗೋದು 20-30 ಬೋಲಿ ಬಿಡಿ. ಒಟ್ಟಲ್ಲಿ ಯಾಕೆ ಕೇಳಿದೆ ಅಂದ್ರೆ 500 ರೂಪಾಯಿಂದ 30,000 ರೂಪಾಯಿವರೆಗೂ ಒಂದು ದಿನದ ಖರ್ಚಿದೆ. ಆದರೆ ನಮ್ಮ ಗಂಡೈಕ್ಳು ಬ್ಯಾಚುಲರ್ಸ್ ಒಂದು ದಿನದ ದುಡಿಮೆಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆ ಜೀವನ ಶೈಲಿ ಇರುವಂತಹ ಜನರ ಜೊತೆನೆ ಕೆಲಸ ಮಾಡಿ ನಿಮ್ಮೆಲ್ಲರಿಗೂ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಹ್ಯಾಟ್ಸ್ ಆಫ್ ಬ್ಯಾಚುಲರ್ಸ್, ಶಬಾಷ್. ನಮ್ಮ ಭರ್ಜರಿ ಬ್ಯಾಚುಲರ್ಸ್ನ ಪ್ರೇಮದ ಕಾಣಿಕೆ ರೌಂಡಿನ ಮೊದಲ ಬ್ಯಾಚುಲರ್ನ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್. ನೋಡೋದಕ್ಕೆ ಟೈಗರ್ ತರ ಇದ್ರು, ಇವನು ಮನಸ್ಸು ಮಾತ್ರ ಕೂಲ್ ಆಗಿರೋ ಕೌ ಬಾಯ್ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋಂತ ಬ್ಯಾಚುಲರ್ ಹೋಲಿ ಕಾರ್ತಿಕ್ ಅಲಾಂಗ್ ವಿತ್ ಡ್ರೀಮ್ ಗರ್ಲ್ ಧನ್ಯಶ್ರೀ ಆನ್ ಸ್ಟೇಜ್. ಹುಲಿ, ಜಡ್ಜಸ್ ಈ ತರ ಒಂದು ಟಾಸ್ಕ್ ಕೊಟ್ಟಾಗ ಏನ್ ಕೆಲಸ ಮಾಡ್ಬೋದು ಅಂತ ನಿನಗೆ ಪ್ಲಾನ್ ಬಂದಿತ್ತು? ನಮ್ಗೆ ಜಡ್ಜಸ್ ಟಾಸ್ಕ್ ಕೊಟ್ಟಾಗ ನನಗೆ ಕೂಲಿ ಮಾಡೋ, ಮೂಟೆ ಓರೋ ಅಥವಾ ಎಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡೋ, ನಂಗೆ ಇದೆಲ್ಲ ನಾರ್ಮಲ್ ಅನಿಸ್ತಾ ಇತ್ತು. ಸೊ ಇದರಲ್ಲಿ ನನ್ಗೇನು ಕಷ್ಟಪಡೋದಂಥದ್ದು ಏನೂ ಇಲ್ಲ. ಸೊ ಪ್ರಾಕ್ಟೀಸ್ ಇದೆ, ಆರಾಮಾಗಿ ಹೋಗಿ ಆರಾಮ್ ಮಾಡ್ಕೊಂಡ್ ಬರ್ಬೋದು ಆಕ್ಚುಲಿ ಗೊತ್ತು ಮಾಡ್ಕೊಂಬೋಣ, ಎಲ್ಲೋದ, ಏನ್ ಮಾಡ್ದ, ಎಷ್ಟೆಲ್ಲ ದುಡ್ದ, ಹೇಗಿತ್ತ ಲೈಫ್ ಸ್ಟೈಲ್ ನೋಡೋಣ. ವಿಡಿಯೋ ಪ್ಲೀಸ್. ಹಾಯ್, ನಾವು ಇವತ್ತು ಬೊಮ್ಮನಹಳ್ಳಿಲಿದ್ದೀವಿ. ಯಾಕೆ ಬೊಮ್ಮನಹಳ್ಳಿಲಿದ್ದೀವಿ ಅಂದರೆ ರವಿ ಸರ್ ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಫುಲ್ ಡೇ ಎಷ್ಟು ದುಡ್ಕೊಂಡ್ ಬರ್ತೀಯಾ ಅಂತ ನೋಡಕ್ಕೆ ಹೇಳಿದ್ದಾರೆ. ನೋಡೋಣ ಬೊಮ್ಮನಹಳ್ಳಿಲಿ ಯಾವ ಕೆಲಸ ಸಿಗುತ್ತೆ ಅಂತ. ಅಣ್ಣ ನಮಸ್ಕಾರ. ಇಲ್ಲೆಲ್ಲೋ ಒಂದು ಗಾರ್ಮೆಂಟ್ಸ್ ಬರುತ್ತಂತಲ್ಲ ಎಲ್ಲ ಅಣ್ಣ? ಸ್ವಲ್ಪ ಮುಂದೆ ಹೋಗಿ ಮೇಲಿರ್ಬೇಕು. ಸರ್ ನಮಸ್ತೆ, ನಾನು ಕಾರ್ತಿಕ್ ಅಂತ.
ನಮಗೊಂದು ಚಿಕ್ಕ ಟಾಸ್ಕ್ ಇದೆ, ಎಲ್ಲಾದರೂ ಒಂದು ಸ್ವಲ್ಪ ದುಡ್ಕೊಂಡು ಬರಬೇಕು ಅಂತ. ಅದಕ್ಕೆ ನಿಮ್ಮ ಫ್ಯಾಕ್ಟ್ರಿಲಿ ಏನಾದರೂ ಕೆಲಸ ಇದ್ದರೆ. ಏನು ಕೆಲಸ ಮಾಡ್ತೀಯಾ? ನೀವು ಏನು ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ಇವತ್ತೊಂದು ಚಾನ್ಸ್ ಕೊಡ್ತೀನಿ, ನೋಡೋಣ ಮಾಡಿ. ಓಕೆ ಕುಮಾರ್ ಏನೋ ಕೆಲಸ ಮಾಡ್ತಾರಂತೆ, ಒಂದ್ಸಲ ನೋಡಪ್ಪ ಇವ್ರದ್ದು. ಪೀಸ್ ಬಂದು ಎಲ್ಲ ಫುಲ್ ಇದು ಕಂಪ್ಲೀಟ್ ಆಗಿದೆ. ಓಕೆ. ವಾಷಿಂಗ್ ಕೊಡೋಕೆ ಮೊದಲೇ ಚೆಕಿಂಗ್ ಮಾಡಬೇಕು. ಈ ಥರ ಚೆಕ್ ಆದಮೇಲೆ ಒಂದು ಪೀಸ್ ಆದಮೇಲೆ ಈ ಕಡೆ ಎತ್ತಾಗ್ತದೆ ಅಷ್ಟೇ. ಕೊನೆಯದಾಗಿ ನನಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಬಟ್ಟೆ ಚೆಕಿಂಗ್ ಆಫೀಸರ್ ಅಂತ. ಅಕ್ಕ ಚೆನ್ನಾಗಿದ್ದೀರಾ? ಏನು ನಿಮ್ಮ ಹೆಸರು? ಭಾಗ್ಯಕ್ಕ. ಎಷ್ಟು ಜನ ಮನೇಲಿ? ಗಂಡ ಹೆಂಡತಿ, ಇಬ್ಬರು ಮಕ್ಕಳು ಏನು ಮಾಡ್ತಾರೆ? ಇಬ್ಬರು ಸ್ಕೂಲಿಗೆ ಹೋಗ್ತಾರೆ. ಚಿಕ್ಕವರಾ? ಗಂಡ ಹೆಣ್ಣ? ಒಂದು ಹೆಣ್ಣು ಒಂದು ಗಂಡು. ಒಂದು 2ನೇ ಕ್ಲಾಸು ಒಂದು 5ನೇ ಕ್ಲಾಸು. ತೀರಾ ಚಿಕ್ಕವರು. ಸಡನ್ ಆಗಿ ನನಗೆ ಬಟ್ಟೆ ಹೊಲಿಯೋದು ಇದು ಯಾವುದು ಗೊತ್ತಾಗಿಲ್ಲ. ಸೊ ಅಲ್ಲಿರೋ ವರ್ಕರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಫಸ್ಟು ನೀಟಾಗಿ ಕಾಲರ್ ಮಾಡೋದು ಹೆಂಗೆ, ಓಕೆ, ಇಲ್ಲಿ ಕೈ ತೋಳು ಮಾಡೋದು ಹೇಗೆ, ಅದನ್ನು ಮಡಚಿಬಿಟ್ಟು ಹೊಲಿಯೋದು ಹೇಗೆ, ಆಮೇಲೆ ಅದನ್ನು ಟೋಟಲಿ ಅದನ್ನು ಸ್ಟಿಚ್ ಮಾಡೋದು ಹೇಗೆ, ಐರನ್ ಮಾಡೋದು ಹೇಗೆ, ಒಟ್ಟು ಒಂದು ಶರ್ಟ್ ತಯಾರಾಗಬೇಕಾದ್ರೆ ಅದು ಯಾವ್ಯಾವ ಪ್ರೋಸೆಸ್ಸಲ್ಲಿ ಗಾರ್ಮೆಂಟ್ಸಲ್ಲಿ ಹೋಗುತ್ತೋ ಅದೆಲ್ಲ ಪ್ರೋಸೆಸ್ನ ಇಂಚ್ ಬೈ ಇಂಚನ್ನ ಹೇಳ್ಕೊಟ್ಟು ನೀಟಾಗಿ ಶರ್ಟ್ ಮಾಡೋದು ಹೇಳ್ಕೊಟ್ರು. ನಾನಿವಾಗ ಬಟ್ಟೆ ಹೊಲಿಯೋಕ್ಕೆ ಫಸ್ಟ್ ಕಟ್ಟಿಂಗ್ ಮಾಡ್ಕೊಬೇಕಲ್ಲ, ಆ ಕಟ್ಟಿಂಗ್ ಪ್ರೋಸೆಸ್ಸಲ್ಲಿ ಇದ್ದೀನಿ. ಇದನ್ನು ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಸ್ಟಿಚ್ಚಿಗೆ ಹೋಗಬೇಕು. ನಾನಿವಾಗ ಮಾಡ್ತಾ ಇರೋದು ಹ್ಯಾಂಡ್ ಕಫ್ದು ಐರನ್ನು. ಇದು ರೆಡಿಯಾಗಿ ಹಿಂಗೆ ಬರುತ್ತೆ. ಇದನ್ನು ನಾವು ಇಲ್ಲೊಂದು ಕಟ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಿ ಹಿಂಗೆ ಎತ್ತಿ ಕಟ್ಟೋದು. ಅಲ್ಲೇ ಸಂಜೆ ಆಯ್ತಾ ಬಂತು, ನನ್ನ ಶರ್ಟ್ ಐರನ್ ಕೆಲಸನೂ ಮುಗೀತು. ಒಂದು ಶರ್ಟ್ನ ಹೊಲಿದ್ರೆ ಒಬ್ರಿಗೆ 50 ರೂಪಾಯಿ ಕೊಡ್ತಾರೆ ಸ್ಟಿಚಿಂಗ್ ಚಾರ್ಜು. ಸೊ ನಾನು ಫೈನಲಿ ಇಷ್ಟು ಬಟ್ಟೆ ಹೊಲ್ದಿದ್ದೀನಿ, ಎಷ್ಟಿದೆ ಅಂತ ಲೆಕ್ಕ ಹಾಕಿ ಓನರಿಗೆ ಕೊಟ್ಟು ಪೇಮೆಂಟ್ ಇಸ್ಕೊಳ. ಸರ್ ಶರ್ಟ್ ಹೊಲ್ದಿದ್ದೀನಿ. ನೀನು ಮಾಡಿದ್ದ? ಹ್ಞೂ ಸರ್. ಏನು ಕೆಲಸನೇ ಬರಲ್ಲ ಅಂದಿಲ್ಲಪ್ಪ ಬಂದಾಗ? ನಿಮ್ಮವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. ಚೆನ್ನಾಗಿ ಮಾಡಿದ್ಯಪ್ಪ, ಗುಡ್. ನಮ್ಮವ್ರಿಗೆಲ್ಲ 50 ರೂಪೀಸ್ ಕೊಡ್ತೀನಿ ಪರ್ ಪೀಸ್ಗೆ. ಅದ್ರ ಪ್ರಕಾರ ನಿಮ್ಮದು 700 ರೂಪಾಯಿ ಆಗಿದೆ. ಗುಡ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಈ 500 ರೂಪಾಯಿ 200 ರೂಪಾಯಿ ನನಗೆ ಲಕ್ಷಾಂತರ ರೂಪಾಯಿ ಕಣ್ಣಂಗೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇವಾಗ ನಾನು ಕೆಲಸ ಮಾಡ್ತಾ ಇದ್ದಂಥ ಗಾರ್ಮೆಂಟು 5 ಗಂಟೆ ಕ್ಲೋಸ್ ಆಗೋಯ್ತು. ಬೇರೆ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಕೆಲಸ ಕೇಳ್ತೀನಿ. ನಮಸ್ತೆ. ಏನಪ್ಪ ಕೆಲಸ ಏನಾದರೂ ಇದ್ದರೆ ಏನು ಕೆಲಸ ಮಾಡ್ತೀಯಾ? ಏನು ಕೆಲಸ ಕೊಟ್ಟರು ಮಾಡ್ತೀನಿ. ಏನು ಕೆಲಸ ಕೊಡ್ತೀವಿ? ನಮ್ಮದು ಎಂಬ್ರಾಯ್ಡ್ರಿ. ನಿನ್ಗೇನು ಗೊತ್ತು ಅದರಲ್ಲಿ? ಎಂಬ್ರಾಯ್ಡ್ರಿ ಏನೂ ಗೊತ್ತಿಲ್ಲ. ಸೊ ಹೇಳ್ಕೊಟ್ರೆ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ. ಹೇಳ್ಕೊಟ್ರೆ ಮಾಡ್ತೀಯಾ? ಲಕ್ಷ್ಮಣ್ ಅಂತಿದ್ದಾನೆ, ಆ ಹುಡುಗನ ಹತ್ರ ಮಾತಾಡಿ, ಅವ್ನು ತೋರಿಸ್ಕೊಡ್ತಾನೆ, ಮಾಡಿ ಹಂಗೆ. ಇದರಲ್ಲೇ ಡಿಸೈನ್ ಫಿಲ್ ಮಾಡಬೇಕು. ಫಸ್ಟ್ ಪೆನ್ ಡ್ರೈವಿಂದ ಫಸ್ಟ್ ಡಿಸೈನ್ ಫಿಲ್ ಮಾಡಬೇಕು. 2ನೇ ಕಡೆ ಗಾರ್ಮೆಂಟಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಕ್ಷ್ಮಣ್ ಅಂತ ಇಲ್ಲೊಬ್ಬರಿದ್ದರು, ಅವ್ರು ನನಗೆ ಏನೇನು ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ನೋಡ್ಕೊಬೇಕು ಅಂತ ಹೇಳಿದ್ದಾರೆ. ಹಿಂಗಂದರೆ ಸ್ಟಾರ್ಟ್ ಆಗುತ್ತೆ. ಬಾರಪ್ಪ ಇಲ್ಲಿ. ಇವತ್ತು ಕೆಲಸ ಮುಗ್ದಿದೆ, ನೀನು ಹೋಗ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಅದೇ ಕೆಲಸ ಮಾಡಿದ್ದಕ್ಕೆ ಏನಾದರೂ ಇವತ್ತಿನ ಕೆಲಸ ಮಾಡಿ ಸಂಬಳ ತಗೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೆಕೆಂಡ್ ಡ್ಯೂಟಿಗೆ ಬಂದು ಈ ಎಂಬ್ರಾಯ್ಡಿಂಗ್ ಗಾರ್ಮೆಂಟ್ಸಲ್ಲಿ ದುಡ್ದಿರೋದು 100 ರೂಪೀಸ್. ಸೊ ನಾನಿವತ್ತು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋದು ನನಗೆ ತುಂಬ ಖುಷಿ ಇದೆ. ಸೊ ನಿಮಗೂ ಅಷ್ಟೇ ಖುಷಿ ಇದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹುಲಿ ಕಾರ್ತಿಕ್ ಬಲಿ ಜೋರಾದ ಚಪ್ಪಾಳೆ.
ಧನ್ಯಶ್ರೀ, ನಿಮ್ಗೋಸ್ಕರ ಒಂದು ದಿನ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋಂತ ಈ ಒಂದು ಎಫರ್ಟ್ ಏನಂತೀರ ಇದಕ್ಕೆ? ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಹಾರ್ಡ್ ವರ್ಕ್ ಮಾಡೋ ಹುಡುಗರು ಅಂದ್ರೆ ತುಂಬಾ ಇಷ್ಟ. ಅದು ಈಗ ಅವ್ರು ದುಡ್ದಿರೋದು ನನಗೆ ಕೊಡೋದಕ್ಕೆ ಅಂತ ಗೊತ್ತಾದ್ಮೇಲೆ ಇನ್ನೂ ಖುಷಿ ಆಯ್ತು. ನನಗೋಸ್ಕರ ದುಡಿತಾ ಇದಾರಲ್ಲ, ಅವತ್ತಿನ ದಿನ ಫುಲ್ ವೇಸ್ಟ್ ಮಾಡಿ ನನಗೊಂದು ಸ್ವಲ್ಪ ದುಡ್ಡು ಕೊಡೋದಕ್ಕೆ ಅಷ್ಟು ದುಡಿದ್ರಲ್ಲ, ಸೋ ಮಚ್ ಹ್ಯಾಪಿ. ತುಂಬಾ ಖುಷಿ ಆಯ್ತು. ಅಷ್ಟು ವರ್ಕ್ ಮಾಡಿದ್ರು, ಅಷ್ಟು ಬೇಗ ಕಲ್ತ್ಕೊಂಡ್ರಲ್ಲ ಅದನ್ನೆಲ್ಲ, ಅದು ಖುಷಿ ಆಯ್ತು. ಬೇರೆದೆಲ್ಲ ಆದ್ರೆ ಅವಾಗಲೇ ಅಲ್ಲಲ್ಲೇ ಮಾಡ್ಬಿಡ್ಬೋದು, ಬಟ್ ಇದೆಲ್ಲ ಸ್ಟಿಚ್ ಮಾಡ್ಬೇಕು. ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸೊ ಅಲ್ಲಿ ಹೋಗಿ ಕಲ್ತು ಆ ಮೂಮೆಂಟ್ಗೆ ಮಾಡಿದ್ರಲ್ಲ, ಸೋ ಗುಡ್. ಗಾರ್ಮೆಂಟ್ ಲೈಫ್ ಅನ್ನೋದು ನಿಜವಾದ ಈಸಿ ಇಲ್ಲ, ಬಟ್ ಏನ್ ಅನ್ನಿಸ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲಿ ಹೋದ್ರ ಮೇಲೆ ಆಕ್ಚುಲ್ ಜೀವನ ಅರ್ಥ ಆಗುತ್ತೆ. ಸೊ ಅವರೆಲ್ಲ ಎಷ್ಟು 3,000 4,000 ತಿಂಗಳಿಗೆ 4,000 ಹೈಯೆಸ್ಟ್ ಅಂದ್ರೆ 10,000 10,000 ಬೆಳಗ್ಗೆ 6 ಗಂಟೆಗೆ ಅವ್ರ ಮಕ್ಕಳಿಗೆ ಗಂಡಂಗೆ ಎಲ್ಲ ಟಿಫನ್ ಮಾಡಿ. ನೀವು ಬೆಂಗಳೂರಲ್ಲಿ ಎಲ್ಲೇ ನಿಂತರೂ ಗೊತ್ತಾಗುತ್ತೆ, ಬೆಳಿಗ್ಗೆ 6 ಗಂಟೆಗೆ ಬಸ್ ಹಿಡಿಯಕ್ಕೆ ಓಡ್ತಾ ಇರ್ತಾರೆ. ಏನಕ್ಕಂದ್ರೆ ಇದೇ ಒಂದು 4,000 ರೂಪಾಯಿ 5,000 ರೂಪಾಯಿ ಸಂಬಳ. ನಾನು ಈ ಶರ್ಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ 1 ಸೆಕೆಂಡ್ ಡಿಸೈಡ್ ಮಾಡಿ ಬಿಸಾಕ್ಬಿಡ್ತೀನಿ. ಬಟ್ ಇದರಲ್ಲಿ ಪಾರ್ಟ್ ಬೈ ಪಾರ್ಟಿಗೆ ಒಬ್ಬ ಕೆಲಸ ಮಾಡ್ತಾನೆ. ಗುಂಡಿ ಹಾಕೋಂದೇ ಅವ್ನ ಜೀವನ ಇರುತ್ತೆ, ಅಥವಾ ಇದೊಂದು ಕಾಲರ್ ಹಾಕೋದು ಅವಂದೇ ಅದ್ರಲ್ಲಿ ಜೀವನ ನಡೀತಾ ಇರುತ್ತೆ. ಸೊ ಈ ಗಾರ್ಮೆಂಟ್ ಕೆಲಸ ಅಂದ್ರೆ ಈಸಿ ಕೆಲಸ ಅನ್ಕೊಂಡಿದೆ. ಅಲ್ಲಿ ಯಾವ ಫ್ಯಾನ್ ಇರಲ್ಲ, ಒಂದ್ ಮೇಲ್ಗಡೆ ಟೆರಸ್ಸು ಶೀಟು ಬಿಸಿ ಹೊಡಿತಾ ಇರುತ್ತೆ, ಅದೇ ಕಷ್ಟಪಟ್ಕೊಂಡು ಅವ್ರು ಹೊಲಿತಾನೆ ಇರ್ತಾರೆ. ಸೊ ಗ್ರೇಟ್ ಜಾಬ್. ನಾವೆಲ್ಲರೂ ಇಷ್ಟು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಅವ್ರೆಲ್ಲರೂ ಶ್ರಮ ಇದೆ. ಸೊ ನನಗೆ ಸಖತ್ ಖುಷಿ ಆಯ್ತು. ಆಮೇಲೆ ಆ ಕೆಲಸ ಮಾಡಿದ್ರ ಮೇಲೆ ನಂಗೆ ಆ ಕೆಲಸದ ಮೇಲೆ ಗೌರವ ಬಂತು. ವೆರಿ ನೈಸ್. ಸೊ ನೀನು ಅಲ್ಲಿ ಹೋಗಿ ಕಫ್ಲಿಂಗ್ಸ್ ಹಾಕಿದ್ಯಾ, ಕಾಲರ್ ಹಾಕಿದ್ಯಾ, ಸ್ಟಿಚ್ ಮಾಡಿದ್ಯಾ, ಎಂಬ್ರಾಯ್ಡ್ರಿ ಮಾಡಿದ್ಯಾ, ಇದೆಲ್ಲ ಮಾಡಿ ಒಂದು ದುಡಿಮೆ ಅಂತ ಮಾಡ್ಕೊಂಡ್ ಬಂದಿದ್ಯಲ್ಲ, ಆ ದುಡಿಮೆನ ನಿಮ್ಮ ಮೆಂಟರ್ ಕೈಯಾರ ಕೊಟ್ಟು. ಎಸ್, ನನ್ನ ಮೊದಲ ದುಡಿಮೆ. ನಾನು ಇಷ್ಟು ದಿನ ನಮ್ಮ ಅಮ್ಮಂಗೋಸ್ಕರ ಮತ್ತೆ ನನಗೋಸ್ಕರ ಮಾತ್ರ ದುಡಿತಿದ್ದೆ. ರಕ್ತ ಸಂಬಂಧ ಬಿಟ್ಟು ಇನ್ನೊಬ್ರಿಗೆ ದುಡ್ದಿದ್ದೆ ಅಂದ್ರೆ ಅದು ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೋಸ್ಕರ ದುಡಿದಿರೋಂಥ ದುಡಿಮೆ ಅದು ಎಷ್ಟು ಅಂತ ನೀವೇ ಲೆಕ್ಕ ಮಾಡಿ ಹೇಳಿ. 800. ಒಟ್ಟಿನಲ್ಲಿ ಧನ್ಯಶ್ರೀ, ಒಂದು ದಿನ ನಮ್ಮ ಹುಲಿ ಕಷ್ಟಪಟ್ಟು ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಹಾರ್ಡ್ ವರ್ಕಿಂಗ್ ಇಂದ ಇಷ್ಟು ಹಣ ಬಂದಿದೆ. ಇದನ್ನ ನಿನ್ ಕೈ ಕೊಟ್ಟಾಗ ಎಷ್ಟು ಖುಷಿ ಆಗ್ತದೆ? ಈ ಮೊಮೆಂಟ್ ಹೆಂಗ್ ಅನಿಸ್ತಾರೆ? ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಇಷ್ಟು ದಿನ ಅಪ್ಪ ದುಡಿತಿದ್ರು, ಅವ್ರ ಹತ್ರ ಇಸ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಯಾರೋ ಒಬ್ರು ನನ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಹೋಗ್ಬಿಟ್ಟು ಅಷ್ಟು ದುಡಿದ್ಬಿಟ್ಟು ಅವತ್ತಿನ ದಿನ ಪೂರ್ತಿ ಇವತ್ತು ಬಂದು ಎಷ್ಟೋ ಕೊಟ್ಟಿದ್ದಾರಲ್ಲ, ಐ ಆಮ್ ಸೋ ಹ್ಯಾಪಿ. ತುಂಬಾ ಖುಷಿ ಆಗ್ತಿದೆ ನನಗೆ ಇದು ದುಡ್ಡಿಸ್ಕೊಂಡು, ಖುಷಿ ಆಗ್ತಾ ಇದೆ. ಡೈರೆಕ್ಟ್ ನಮ್ಮ ಜಡ್ಜಸ್ ಕೇಳೋಣ. ರಚ್ಚು 14 ಶರ್ಟ್ ಸ್ಟಿಚ್ ಮಾಡಿರೋದು, ಇಟ್ಸ್ ರಿಯಲಿ ನಾಟ್ ಈಸಿ. ಸ್ಪಾಟ್ ಅಲ್ಲಿ ನೋಡಿ ಕಲ್ತ್ಕೊಂಡು ಮಾಡೋದಿದೆಯಲ್ಲ, ಇಟ್ಸ್ ಡೆಫಿನೆಟ್ಲಿ ಲೈಕ್ ಒಂಥರ ಒಂದು ಆರ್ಟ್. ಅದು ಕಲಿಯುವಂತ ಒಂದು ಉತ್ಸಾಹ ಮತ್ತೆ ಒಂದು ಇಂಟ್ರೆಸ್ಟ್ ಅಂತ ಇದ್ರೆ ನಥಿಂಗ್ ಇಸ್ ಇಂಪಾಸಿಬಲ್. ಅವನ ಎಫರ್ಟ್, ಅವನ ಇಂಟ್ರೆಸ್ಟ್ಗೆ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಂಡ್ ನೀವ್ ಹೇಳ್ಬೇಕು ಇವಾಗ ಮೆಂಟೋ. ನಮ್ಮ ಅಮ್ಮನೂ ಟೈಲರಿಂಗ್ ಮಾಡ್ತಾ ಇದ್ರು, ಸೊ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದಲ್ವಾ ನಾನು. ಬಟ್ ಅಷ್ಟು ಈಸಿ ಅಲ್ಲ ಅಂತ ಇವಾಗ, ಬಿಕಾಸ್ ಸಣ್ಣರಿದ್ದಾಗಿಂದ ಅಮ್ಮನ ಮುಂದೆ ನೋಡ್ತಾ ಇದ್ನಲ್ಲ, ಅಮ್ಮ ಹೊಲಿಯೋದೆಲ್ಲ ತುಂಬಾ ಕಷ್ಟ. ಟೈಲರಿಂಗ್ ಅದು ಒಂದು ಸ್ಕಿಲ್ ಇರಬೇಕು, ಕಲ್ತಿರ್ಬೇಕು ಮಾಡ್ಬೇಕಂತ ಅಂದ್ರೆ. ಸೊ ಇವ್ರು ಇದನ್ನ ಚೂಸ್ ಮಾಡಿ ಇದಕ್ಕೆ ಹೋಗಿದ್ದಿನ ನನಗೆ ಕನೆಕ್ಟ್ ಆಯ್ತು. ಸೊ ಅಮ್ಮನೂ ಟೈಲರಿಂಗ್ ಮಾಡ್ತಾ ಇದ್ರು, ಇವರು ಇಲ್ಲಿಗೆ ಹೋಗಿ ವರ್ಕ್ ಮಾಡಿದ್ದೀನಿ. ಅಮ್ಮನೂ ಟೈಲರಿಂಗು, ನಾನು ಟೈಲರಿಂಗು. ಸೂಪರ್, ಮಾತ್ರ ಚೆನ್ನಾಗಿದೆ. ಸೊ ನಾನು ಆಕ್ಚುಲಿ ಧನ್ಯ ಕೇಳ್ಬೇಕು ಇವಾಗ, ಏನ್ ಮಾಡ್ತೀರಾ? 850 ರೂಪಾಯಿ. 800. ನಾನು ಈ ದುಡ್ಡಲ್ಲಿ ಏನ್ ಮಾಡ್ಬೋದು ಅಂತನಾ? ಇಲ್ಲಮ್ಮ, ನಿಮ್ ತಾಯಿನ ಕೇಳ್ಬಿಟ್ಟು ಫೋನ್ ಮಾಡು, ವಾಟ್ಸಪ್ ಅಲ್ಲಿ ಕಳಿಸ್ತಾರೆ. ಏನ್ ರೌಂಡ್ ನಡೀತಾ ಇದೆ? ನಾನು ಇದನ್ನ ಫುಲ್ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಫಾರ್ ಎವರ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಬಿಕಾಸ್ ಅವ್ರು ಫಸ್ಟ್ ದುಡ್ದಿದ್ದಲ್ವಾ ಅದಕ್ಕೆ. ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಐಡಿಯಾ ಇದೆ ಇವಾಗ? ಐಡಿಯಾ ಅದೇ, ಮೇ ಬಿ ಅವರನ್ನೇ ನಾನು ಎಲ್ಲಾದ್ರೂ ಹೊರ ಕರ್ಕೊಂಡು ಹೋಗ್ಬೋದು ಈ ದುಡ್ಡಲ್ಲಿ ಅಂತ. 800 ರೂಪಾಯಿಲಿ ವಿ ಕ್ಯಾನ್ ಗೋ ಸಮ್ವೇರ್ ಇಷ್ಟು ದುಡ್ಡಲ್ಲಿ. ಇಲ್ಲ ನಾನೇ ಮನೆ ಕರ್ಕೊಂಡು ಹೋಗಿ ಚಿಕನ್ ತಗೊಂಬಂದು ಇವ್ರಿಗೆ ಅಡುಗೆ ಮಾಡಿಕೊಟ್ಟು ಮಾಡ್ಬೋದು. ನಿಜವಾಗ್ಲೂ 200 ರೂಪಾಯಿಗೆ ಚಿಕನ್ ಬರುತ್ತೆ. 400 ಹೋಗ್ಬಿಟ್ಟು ಮಸಾಲೆ ಎಲ್ಲ ಮನೇಲಿದೆ. 200 ರೂಪಾಯಿ ಚಿಕನ್ ಬರುತ್ತೆ, ಇನ್ನು 600 ರೂಪಾಯಿಗೆ 2 ಇದು ಬರುತ್ತೆ ಏನೋ. ಅಂದ್ರೆ ಒಟ್ಟಿನಲ್ಲಿ ಯು ವಾಂಟ್ ಟು ಸ್ಪೆಂಡ್ ಆನ್ ಹಿಮ್ ಓನ್ಲಿ. ಯಸ್ ಶೋರ್. ಅವ್ರಿಗೋಸ್ಕರ ಸ್ಪೆಂಡ್ ಮಾಡಬೇಕು, ಒಟ್ಟಿಗೆ ಇಬ್ರಿಗೂ ಸ್ಪೆಂಡ್ ಮಾಡಬೇಕು. ಅವರೊಬ್ಬರಿಗೆ ಅಲ್ಲ, ಅವ್ರು ನನಗೆ ಮಾಡಿದ್ದಾರೆ ಅಂದ್ಮೇಲೆ ಇಬ್ರು ಒಟ್ಟಿಗೆ ಸೇರಿ ಸ್ಪೆಂಡ್ ಮಾಡೋಣ. ಈ ಒಂದು ಗುಣದ ಬಗ್ಗೆ ನಮ್ಮ ಗುಣಗಾರ ರವಿ ಸರ್ ಏನ್ ಹೇಳ್ತಾರೆ ಕೇಳೋಣ. ಸರ್, ನೀವು ಎರಡೂ ಕಡೆ ಹೋಗಿದ್ದು ಡೈಲಿ ವೇಜಸ್ ಸಂಪಾದನೆ ಮಾಡೋರು. ಒಂದು ದಿವಸ ಕೆಲಸ ಇಲ್ಲ ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡಬಹುದು ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿರ್ಬೇಕು. ಈಗ ತುಂಬಾ ಜನ ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ತುಂಬಾ ಹೆಲ್ಪ್ ಮಾಡಿದೆ. ಅದು ಆಕ್ಚುಲಿ ಕೌಂಟ್ಸ್ ಮೇಲೆ ಎಷ್ಟು ಬಟ್ಟೆ ಹೊಲಿತಾರೋ ಅಷ್ಟು ದುಡ್ಡು. ಸೊ
ಆ ಈವ್ನಿಂಗ್ಸ್ ಆದ್ರೆ ಹೊರಡ್ತಾರೆ, ನೋಡ್ಬೇಕು ಅವ್ರ ಮನೆಗೆ ಆ ದುಡ್ಡು ತಗೊಂಡು ಹೋಗೋ ಉತ್ಸಾಹ ಇರುತ್ತಲ್ಲ, ಇವತ್ತು ಸಂಪಾದನೆ ಮಾಡೋದು ಇಷ್ಟು ಅಂತ. ಅವತ್ತೇ ಸಾಯಂಕಾಲ ಹೋಗ್ತಾರೆ, ಅವತ್ತೇ ಅಲ್ಲಿ ತರಕಾರಿ ಪರ್ಚೇಸ್ ಮಾಡ್ತಾರೆ. ನೋಡಿ ಇವರೆಲ್ಲರೂ ಆ ತರಕಾರಿ ಮಾರೋರು ಇರ್ಬೋದು, ಹೂ ಮಾರೋರು ಇರ್ಬೋದು, ಗಾರ್ಮೆಂಟ್ಸ್ ಅವರು ಇರ್ಬೋದು, ಸಾಕಷ್ಟು ಜನ ಡೈಲಿ ವೇಜಸ್ ಡಿಪೆಂಡೆನ್ಸ್ ಆನ್ ಓನ್ಲಿ ದಟ್ ಡೇ. ಅಲ್ಲಿ ಒಂದೊಂದು ರೂಪಾಯಿನ ಅವ್ರಿಗೆ ಅದು ಅವತ್ತಿನ ಹಸಿವು ಪ್ಲಸ್ ಅವ್ರಿಗೆ ಮಕ್ಕಳು ಸ್ಕೂಲ್ ಕಳಿಸೋದು ಎಲ್ಲ ಅದರಲ್ಲೇ ದುಡಿತಾ ಇರ್ತಾರೆ. ಕಾರ್ತಿಕ, ನೀನು ಹೋಗಿ ಅಲ್ಲಿ ಸಂಪಾದನೆ ಮಾಡ್ಕೊಂಡ್ ಬರ್ಬೇಕಾದ್ರೂ ಕೂಡ ಏನ್ ಸಂಪಾದನೆ ಮಾಡ್ಕೊಂಡ್ ಬರ್ತೀವಿ, ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತಲೂ ಫಸ್ಟ್ ಟೈಮ್ ತಗೊಂಡೋಗಿ ನನ್ನ ಹುಡುಗಿ ಕೊಡ್ತೀವಲ್ಲ ನಾವು, ಆ ಖುಷಿನೇ ತುಂಬಾ ಇಂಪಾರ್ಟೆಂಟ್. ಅದು ನಂಬರ್ಸ್ ಕೌಂಟ್ ಆಗೋದಿಲ್ಲ ನನ್ನ ಪ್ರಕಾರ, ಎಷ್ಟು ಕೊಡ್ತೀವಿ ಅಂತ. ಸೊ ಎನಿ ಮನಿ ಶುಡ್ ಕ್ರಿಯೇಟ್ ಎ ಮೂಮೆಂಟ್. ಆ ಮೂಮೆಂಟ್ಸ್ ಏನ್ ಮಾಡ್ಕೋತೀರ ಅನ್ನೋದು ತುಂಬಾ ಮುಖ್ಯವಾಗಿ ನೀವೆಲ್ಲ ಯೋಚನೆ ಮಾಡ್ಬೇಕು. ಓಕೆ, ಗಾರ್ಮೆಂಟ್ಸ್ ಲೈಫ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಲಕ್ಷಾಂತರ ಜನ ಈ ಕೆಲಸವನ್ನ ನಂಬಿಕೊಂಡು ಕೆಲಸನ ಮಾಡ್ತಾರೆ. ನಮ್ಮ ಬದುಕಿನ ಬಟ್ಟೆಗಳನ್ನ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಸುಂದರವಾಗಿ ಅವ್ರು ಹೊಲಿದು ನಮ್ಮನ್ನ ಸುಂದರವಾಗಿ ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ಮಾಡ್ತಾರೆ. ಹಾಗಾಗಿ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳೋಣ. ಅಲ್ಲಿ ಇವನ ಎಫರ್ಟ್ಗೆ ಇನ್ನೊಂದ್ಸರಿ ಚಪ್ಪಾಳೆ ಇದರೊಂದಿಗೆ ಬೇಡ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ನ ಈ ಪ್ರೇಮದ ಕಾಣಿಕೆ ರೌಂಡ್ ಅಲ್ಲಿ ಮುಂದೆ ಬರುವ ಬ್ಯಾಚುಲರ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಸೂರ್ಯ ಹಾಗೂ ಅವರ ಏಂಜಲ್ ಅಭಿಜ್ಞ. ಏನ್ ಸೂರ್ಯ ಇಷ್ಟೊಂದು ಖುಷಿಯಾಗಿ ಬರ್ತಿದ್ದಿಲ್ಲ, ಏನ್ ಸಮಾಚಾರ? ನಾನು ಈ ಟಾಸ್ಕ್ ಅಲ್ಲಿ 100% ಕೊಟ್ಟಿದ್ದೀನಿ ಅನ್ನೋ ಖುಷಿಯಲ್ಲಿ ಬಂದಿದ್ದೀನಿ ಅಣ್ಣ. ಆ ಒಂದು ಗೆಲುವು ಗ್ಯಾರಂಟಿ ಅಣ್ಣ, ಆ ಒಂದು ಹುರುಪು ಅಣ್ಣ. ವೆರಿ ಗುಡ್. ಏನ್ ಕೆಲಸ ಮಾಡಿದ್ದಾರೆ, ಎಲ್ಲೂ ಹೋಗಿದ್ದಾರೆ, ಏನೆಲ್ಲ ಆಯ್ತಲ್ಲಿ ನೋಡ. ವಿಡಿಯೋ ಪ್ಲೀಸ್. ಕಾಮನ್ ಮ್ಯಾನ್ ಹೇಗೆ ಬದುಕ್ತಾನೆ, ಹೇಗೆ ದುಡಿತಾನೆ, ಹಾಗೆ ನಾವು ಜೀವಿಸಬೇಕು. ಇದು ಟಾಸ್ಕ್ ಅಣ್ಣ. ಇಡೀ ಅಂಗಡಿಯಲ್ಲಿ ನೀವು ಒಬ್ಬರೇನೆ ಇರೋದು? ಹುಡುಗರು ಇದ್ದಾರೆ, ಸೇಲ್ಸ್ ಮ್ಯಾನ್ ಇದ್ದಾರೆ. ಯಾರು ಬಂದೇ ಇಲ್ವಲ್ಲ ಅಣ್ಣ? ಟೈಮಿಂಗ್ ಸೆನ್ಸ್ ಇಲ್ಲ ಅವರಿಗೆ ಅಣ್ಣ. ನಾನು ಸೇರಿಸ್ಕೊಳ್ಳಿ ಅಣ್ಣ. ಇದ್ದಾರೆ ಹುಡುಗರು ಇದ್ದಾರೆ. ಅಲ್ಲ ಇವತ್ತು ಒಂದು ದಿವಸ ಅಣ್ಣ, ಒಂದಿನಕ್ಕೆಲ್ಲ ನಾವು ಕೆಲಸ ಕೊಡಕ್ಕೆ. ನೋಡಿ ಸರ್, ಕ್ಲೀನಿಂಗ್ ಕೆಲಸ ಎಲ್ಲ ಸಖತ್ತಾಗಿ ಮಾಡ್ತೇನೆ ನಾನು ಸಪ್ಲೈ ಎಲ್ಲ ಮಾಡ್ತೇನೆ. ಸಪ್ಲೈ ಇಲ್ಲ, ಸೆಲ್ಫ್ ಸರ್ವಿಸ್. ಹೌದಾ? ಬೆಂಗಳೂರಿನಂಥ ಪ್ಲೇಸ್ನಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಹುಡ್ಕೋದೇ ತುಂಬಾ ಕಷ್ಟ ಆಗ್ಬಿಡ್ತು. ಏನಾದ್ರೂ ಕೆಲಸ ಇದ್ರೆ ಹೇಳಿ ಅಣ್ಣ. ಇಬ್ರು ಹೋಗಿ ಒಳಗಡೆ ಯಾವ್ದಾರು ಕೆಲಸ ಸೇರ್ಕೊಬಿಡೋಣ. ನೀನು ಹೊರಗಡೆ ಮಾಡ್ಕೋ, ನಾನು ಒಳಗಡೆ ಮಾಡ್ಕೋತೀನಿ. ಚಕ್ಕೆ 400, ಚಕ್ಕೆ 400, ಚಕ್ಕೆ 400. ಮೆಣಸಿಕಾಯಿ 250. ಅಲ್ಲ ನಿಮ್ಮಲ್ಲಿ ಏನಾದ್ರೂ ಕೆಲಸ ಇದ್ರೆ ಆಯ್ತು. ಇವತ್ತು ಕೆಲಸ ಸಿಗಲ್ಲ ಅನ್ಕೊಂಡು ಬರ್ತಾ ಒಂದು ಅಪಾರ್ಟ್ಮೆಂಟ್ ಕೆಳಗಡೆ ಒಬ್ರು ಅಂಕಲ್ ಕೂತಿದ್ರು. ನಿಮ್ಮಲ್ಲಿ ಏನಾದ್ರೂ ಕೆಲಸ ಇತ್ತಾ? ನಮ್ಮಲ್ಲ ರೀ, ಇದು ಮಡಿಕಟ್ಟೆ ರೀ, ಧೋಬಿಘಾಟ್. ಇದು ಧೋಬಿಘಾಟು? ಹೌದ್ರಿ, ಧೋಬಿಘಾಟ್ ಅಧ್ಯಕ್ಷ ನಾನು. ಸರ್ ಅಧ್ಯಕ್ಷರ ನೀವು? ಹೌದು. ನೀವು ಅಧ್ಯಕ್ಷರ ಅಂತೀರಿ? ಹೌದು. ಒಂದು ಕೆಲಸ ಕೊಡ್ಸಿ ಸರ್ ನಂಗೆ. ಆಶೆಡ್ ಕೆಮಿಕಲ್ಸು, ಸೋಡಾ, ಬ್ಲೀಚಿಂಗ್ ಎಲ್ಲ ಬೆಂದು ಕೈಗಳೆಲ್ಲ ಹಾಳು ಮಾಡ್ಕೊಳ್ತೀರಾ. ಆ ಕೆಲಸ ನಿಮ್ಮ ಕೈಲಿ ಮಾಡಕ್ ಸಾಧ್ಯ ಇಲ್ಲ ರೀ. ಸರ್ ನಿಮ್ ಖಾಲಿ ಬೇಡಪ್ಪ, ಪ್ಲೀಸ್ ಸರ್. ಬಾಪ ನೋಡೋಣ, ಬಾಪ ತೋರ್ಸಿಂದ. ಏನ್ ಸರ್ ಇದು ಇಷ್ಟೊಂದು ಜಾಗ ಎಲ್ಲ ನಿಮ್ದೇನೆ ಸರ್? ಅದು ಇದು ನಮಗೆ ಆಗಿ ಅಂತ ಸರ್ಕಾರದಿಂದ ಮಾಡಿಕೊಟ್ಟಿರೋ ಜಾಗಪ್ಪ ಇದು. ಆ ಮಡಿಮಾಳ ಮಾಚಿದೇವ್ರಿಗೆ ಮಾಡಿಕೊಟ್ಟು ಕಸುಬನ್ನ ಈಗ ಅದನ್ನೇ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾರೆ. ಮೈಲಿಗೆ ಆದ ಬಟ್ಟೆನ ಮಡಿ ಮಾಡಿ ನಿಮಗೆ ಕೊಡುವಂತ ಜಾಗ ಇದು. ಒಂದು ನೋಡಿ, ಈ ಥರ ಗಲೀಜಿದೆ, ಇದೆಲ್ಲ ನೀಟಾಗಿ ವೈಟಾಗಿ ವಾಶ್ ಮಾಡಬೇಕು. ಹಾಸ್ಪಿಟ್ಲ್ ಬಟ್ಟೆ ನೋಡಿ, ಈ ಥರ ಎಲ್ಲ ಬ್ಲಡ್ ಇದೆ, ಈ ಬ್ಲಡ್ ಎಲ್ಲ ಹೋಗಿಸ್ಬೇಕು. ಬಟ್ಟೆ ನೋಡಿದ್ರೆ ಬ್ಲಡ್ ಆಗಿರೋ ಬಟ್ಟೆಗಳಿದ್ದು, ಗಲೀಜಾಗಿರೋ ಬಟ್ಟೆಗಳಿದ್ದು, ಇದನ್ನ ನೀರಿಗೆ ಅದ್ದಿ ವಾಶ್ ಮಾಡ್ಬೋದಲ್ಲ ಅಂತೇಳಿ ಅಂಕಲ್ ನಾ ಮಾಡ್ತೀನಿ ಅಂದು. ನೋಡಿ, ಈ ಥರ ಫಸ್ಟಿಗೆ ನೀರು ಹಾಕಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೋಬೇಕು. ಬ್ಲೀಚಿಂಗ್ ಪೌಡರ್ ಇರುತ್ತೆ, ಮೇರೆ ಇದ್ದೊಳಿ ಕಣ್ಣಿಗಿದ್ರೆ ಕಣ್ಣೊಳಗೋಗುತ್ತೆ. ಅಯ್ಯೋ, ಈ ಥರ ಹಾಕೋಬೇಕು. ನೋಡಿ, ಈ ಥರ ಹಿಂಗೆ ಹಾಕಿದ್ರೆ ನೋಡಿ ಇದು ಹಾಲ್ ಥರ ಬರುತ್ತೆ. ಇದು ಮಾಡ್ಬೇಕಾದ್ರೆ ನಿಮ್ ಕೈ ಸುಡುತ್ತೆ ನೋಡಿ, ನಿಮ್ ಕೈಯೆಲ್ಲ ಬಿಸಿ ಆಗುತ್ತೆ. ನೋಡಿ ಹೆಂಗ್ ಸುಡುತ್ತೆ.
ಈ ಬಟ್ಟೆಯಲ್ಲಿ ನಿನಗೆ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ, ಬಟ್ಟೆ ಚೇಂಜ್ ಮಾಡು ಅಂತೇಳಿ ಅವರೇ ಬೇರೆ ಬಟ್ಟೆ ನಂಗೆ ಕೊಟ್ಟು ರೆಡಿ ಮಾಡಿಸಿದ್ರು. ಫಸ್ಟ್ ಉಜ್ಜು, ನೀರು ಹಾಕೊಂಡು ಉಜ್ಜು, ನೀರು ಹಾಕೊಂಡು. ಅಯ್ಯ ಕೊಡಿ ನೀರು ಹಜ್ಜಕ. ಹಿಂಗೆ ಹೋಗಿದ್ರೆ ಹೆಂಗೆ? ಬೆನ್ನು ಹಾ ಇಲ್ಲಮ್ಮ. ಕೈ ಏನದ? ಕೈ ಇಕ್ಕೋಬಾರ್ದು. ಆಂಟಿ ಒಂಚೂರು ನಗಡಿ ಆಂಟಿ. ಬಾ ಬೇಗ ಬೇಗ ಕೆಲಸನ ಮಾಡು ಅಂತ ಹೇಳಿ ನೀಟಾಗಿ ಹೇಳ್ಕೊಟ್ರು. ಅವ್ರ ಮೇಲೆ ಭಯಕ್ಕೆ ಎಷ್ಟು ಬಟ್ಟೆ ವಾಶ್ ಮಾಡಿದೀನಿ ಅಂತ ನನಗೆ ಗೊತ್ತಿಲ್ಲ. ಒಂದು 4-5 ಆಗುವಾಗ ಎತ್ತೆತ್ತಿ ಹೊಡೆಯುವಾಗ ಕೈ ನೋವು ಶುರುವಾಯ್ತು, ಬೆನ್ನು ನೋವು ಶುರುವಾಯ್ತು, ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ, ಘಾಟು, ಆಮೇಲೆ ಕೈ ಉರಿ. ಅಪ್ಪ ಏನ್ ಆಗ್ತಿದೆ ನಂಗೆ ಗೊತ್ತಾಗ್ತಿಲ್ಲ. ಅಮ್ಮ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ರಿ? 45 ವರ್ಷದಿಂದ ಮಾಡ್ತಾ ಇದ್ವಿ. 45 ವರ್ಷದಿಂದ? ಅಲ್ಲಮ್ಮ ಇದು ಕಷ್ಟ ಇಲ್ವಮ್ಮ ನಿಮ್ಗೆ? ಕಷ್ಟನೇ, ಏನ್ ಮಾಡೋದು? ಅಯ್ಯೋ ಅಣ್ಣ ಇದೇನಣ್ಣ ಇದು ಕೈ? ನಾವು ಸೋಡಾ ಬಿಚ್ಚಿಂಗು ಅಲ್ಲ ಕ್ಯೂ ಆಗ್ಬಿಟ್ಟಿದೆಯಲ್ಲ ಅಣ್ಣ, ಇದೆ ಅದು ಹಂಗೆ ಬರೋದು. ನಾನು ಒಂದ್ ದಿವಸ ಕೆಲಸ ಮಾಡಿದ್ದಕ್ಕೆ ಇಷ್ಟು ಕಷ್ಟ ಅನ್ಸ್ತು. ಜೀವನ ಬೇರೆ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿರೋರ್ ಕೈಗಳನ್ನು ನೋಡಿದೆ. ಕ್ಯೂಗಳಾಗಿದ್ವು, ತೂತ ಬಿದ್ದಿದ್ದು. ನಾನು ಅವ್ರ ಕೈ ಹಿಡಿದಾಗ ನನ್ನ ಕೈಯೇ ಶೇಕ್ ಆಗ್ತಾ ಇತ್ತು. ನಮ್ಮ ಜೀವನ ಏನು ಅಲ್ಲ ಅವ್ರ ಮುಂದೆ. ನೋಡ್ಕೊಂಡು ಕುತ್ಕೊಂಡ್ರೆ ಒಣಗಾಕೋದು ಯಾವಾಗ? ಎಷ್ಟು ಹೋಗ್ತಿದ್ಯಾ ಅಣ್ಣ? ಇಷ್ಟು ಒಗ್ದಿದ್ದೀನಿ, ಇಷ್ಟಿದೆ ಇನ್ನು. ಅದನ್ನ ಬೇಕಾದ್ರೆ ಆಮೇಲೆ ಹೋಗಿವೆ. ಫಸ್ಟ್ ಬಟ್ಟೆ ಬೈಲೆ ಕ್ಲೀನಾಗಿ ಹಿಂಗೆ ಹಿಡ್ಕೊಂಡು ನಿಧಾನಕ್ಕೆ ತೆಗಿಬೇಕು. ಅರ್ಧೋದ್ರೆ ಬಟ್ಟೆ ಹಾಕೋದು ಮಾತ್ರ ಅಲ್ಲ, ಹೇಗೆ ತೆಗೆಯೋದು ಅಂತೇಳಿ ಹೇಳ್ಕೊಟ್ರು. ಅದಾದ್ಮೇಲೆ ಅದನ್ನ ತಗೊಬಂದಿಲ್ಲ ಹಾಕದೆ. ಈ ಪ್ಯಾಂಟ್ ಎಲ್ಲ ಐರನ್ ನಾ ಮಾಡ್ತೀನಿ. ನಾನು ಮಾಡ್ತೀಯಾ? ನೋಡ್ತೀನಿ ಬಿಡು. ಏನು ಅದನ್ನೇ ಹೇಳಿದ್ದು? ಏನಣ್ಣ ಇಷ್ಟು ಭಾರ ಇದೆ? ಆ ಐರನ್ ಬಾಕ್ಸ್ ಅನ್ನ ಒಂದೇ ಕೈಯಲ್ಲಿ ನನಗೆ ಎತ್ತಕ್ಕಾಗಲಿಲ್ಲ, 2 ಕೈಯಲ್ಲಿ ಎತ್ತಾ ಇದ್ದೀನಿ. ನಾನು ಏನು ಕಷ್ಟಪಟ್ಟಿದ್ದೀನಿ, ಬೇವು ಸುರಿಸಿದ್ದೀನಿ, ಅದು ಯಾವುದು ನನ್ನ ಎದುರು ಬರಲೇ ಇಲ್ಲ. ಆ ಹೊಸ ಬಟ್ಟೆ, ಆ ಬಿಳಿ ಬಟ್ಟೆ ನನ್ನ ಕಣ್ಣೆದುರು ಬಂದಾಗ ಅದೊಂಥರ ಖುಷಿ ಕೊಟ್ಟು ನನಗೆ. ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ಮಾಚದೇವ ಈ ಕಾಯಕನ ಶುರು ಮಾಡ್ತಾರೆ. ಅಂದ್ರೆ ಮೈಲ್ಗೆ ಬಟ್ಟಿನ ಮಡಿ ಮಾಡೋದು ಎಂಥ ದೊಡ್ಡ ಕಾಯಕ ಅದು ನಿಜವಲ್ಲೂ. ಎಲ್ಲ ಮಡಿವಾಳರಿಗೆ ಜೋರಾದ ಚಪ್ಪಾಳೆ. ಹ್ಯಾಟ್ಸ್ ಆಫ್. ಖುಷಿಯಾಯ್ತು, ನಿಜವಲ್ಲೂ ಖುಷಿಯಾಯ್ತು. ಲಾಸ್ಟಲ್ಲಿ ಆ ಕೈಗಳನ್ನ ನೋಡಿದಾಗ, ಅದೆಲ್ಲ ಸುಟ್ಟೋಗಿರೋದು ನೋಡಿದಾಗ, ನಿನ್ ಕಣ್ಣಲ್ಲಿ ನೀರು ನೋಡಿದೆ, ಆ ಕ್ಷಣ ಏನ್ ಅನ್ನಿಸ್ತದೆ ಅಣ್ಣ? ಎಲ್ಲ ಕ್ಯೂ ಆಗಿದೆ, ಕೈ ಎಲ್ಲ ಹೋಗಿ, ಅಂದ್ರೆ ಮೇಲಿನ ಪದರ ಎಲ್ಲ ಹೋಗ್ಬಿಟ್ಟಿದೆ, ಉಗ್ರ ಮಾತ್ರ ಇದೆ. ಆಮೇಲೆ ಈ ಕಪ್ಪು ಕೂದಲುಗಳು ವೈಟ್ ಆಗಿದೆ, ಮೇಲಿನ ಚರ್ಮ ಹೋಗಿ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಆಮೇಲೆ ಅವರು ಬರೀ ಕೈಯಲ್ಲಿ ಊಟ ಮಾಡಲ್ಲ, ಸ್ಪೂನಲ್ಲಿ ಊಟ ಮಾಡ್ತಾರೆ. ಯಾಕೆಂದ್ರೆ ಆ ಕೈಯಲ್ಲಿ ಅನ್ನನ ಮುಷ್ಟಿ ಮಾಡಕ್ಕಾಗಲ್ಲ. ಇವಾಗ್ಲೂ ನಾನು ಕೈ ಹಿಂಗ್ ಹಿಡಿದಾಗ ನನ್ನ ಕೈ ಒಂದ್ಸಲ ಶೇಕ್ ಆಯ್ತಣ್ಣ. ಅಂದ್ರೆ ಅವ್ರ ಕೈ ಪೂರ್ತಿ ಊದ್ಕೊಂಡ್ಬಿಟ್ಟಿತ್ತು, ಕ್ಯೂ ತರ ಆಗಿತ್ತು. ಹೈ ಕ್ವಾಲಿಟಿ ಬ್ಲೀಚಿಂಗ್ ಪೌಡರ್ ಹಾಕಿ ಅದನ್ನ ಮಿಕ್ಸ್ ಮಾಡ್ತಾರೆ ಕೆಮಿಕಲ್ ಆಗಿ. ಅದಕ್ಕೆ ನಾನ್ ಕೈ ಹಾಕಿದಾಗ್ಲೇ ಒಂದು ಸಲ ಬಿಸಿಯಾಗಿ ಇಡೀ ಉಗುರೆಲ್ಲ ಒಂದ್ಸಲ ಜುಮ್ ಅಂದಿತ್ತು. ಹೋಗಿ ತಣ್ಣೀರಲ್ಲಿ ಸುಮಾರು ಹೊತ್ತು ಬಿಟ್ಟು ಆದ್ಮೇಲೆ ಮತ್ತೆ ಶುರು ಮಾಡ್ಕೊಂಡೆ ಅಣ್ಣ. ಬ್ಲಡ್ ಆಗಿರುವಂತದ್ದು, ಹಾಸ್ಪಿಟಲ್ ಅಲ್ಲಿ ಬಂದಿರೋ ಬ್ಲಡ್, ಆಮೇಲೆ ಮಲ ಮೂತ್ರಗಳ ಎಲ್ಲ ಕ್ಲೀನ್ ಆಗೋದು ಆ ಕೆಮಿಕಲ್ ಇಂದ ಅಂದ್ರು. ಆವಾಗಿಂದ ನಾನೊಂದ್ ಸ್ವಲ್ಪ ಹುಷಾರಾದೆ. ಆಮೇಲೆ ಬಟ್ಟೆ ವಾಶ್ ಮಾಡೋಕ್ ಶುರು ಆದಾಗ ಆ ಅಮ್ಮ ಬಂದ್ರು, ಕ್ಲೀನ್ ಆಗಿ ಹೇಳ್ಕೊಟ್ರು, ನೀಟಾಗಿ ಹೇಳ್ಕೊಟ್ರು. ನಮ್ ಲೆಕ್ಕ ಹಿಂಗ್ ಹಂಗ್ ಹೊಡಿಬೇಡ ಅಂತಾರೆ. ಯಾಕೆಂದ್ರೆ ಅವ್ರ ಬಟ್ಟೆನ ಮಗು ತರ ನೋಡ್ಕೋತಾರೆ, ಕೊಳೆನ ದೇವ್ರ ತರ ನೋಡ್ಕೊಳ್ತಾರೆ ಅಣ್ಣ. ಅದ್ ಮಾಡ್ತಾ ಅಲ್ಲಿ ರಾಜಣ್ಣ ಅಂತ ಒಬ್ರು ಬಂದ್ರಲ್ಲ ಅಣ್ಣ, ಅವ್ರು ನಿಜವಾದ PT ಮಾಸ್ಟರ್ ತರ ಕೆಲಸ ಮಾಡಿಸಿದ್ರು. ಬಟ್ ಅಭಿಗ್ನ ಈ ಒಂದು ವಿಡಿಯೋ ನೋಡ್ಬೇಕಾದ್ರೆ ಈವನ್
ಯು ಆರ್ ಕ್ವೈಟ್ ಎಮೋಷನಲ್. ನಮಗೆ ಗೊತ್ತೇ ಇರಲ್ಲ ಸರ್, ಈ ಥರ ಒಂದು ಸ್ಟ್ರಗಲ್ ಇರುತ್ತೆ ಇವ್ರ ಲೈಫಲ್ಲಿ. ಬಿಕಾಸ್ ನಾವೇನು ನಮ್ಮ ಲಕ್ಸುರಿ ಲೈಫಲ್ಲಿ ಬದುಕ್ತಿರ್ತೀವಿ, ಒಂದು ಕಾಲೇಜು ಇದು ಇಷ್ಟೇ ಇರುತ್ತೆ ನಮ್ಮ ಜೀವನ. ಇದಕ್ಕಿಂತ ಆಚೆ ಅದರ್ ಸೈಡ್ ಆಫ್ ದ ಸೊಸೈಟಿ ಏನಿದೆ ಅಂತಲೂ ನಮಗೆ ಗೊತ್ತಿರಲ್ಲ. ಅದನ್ನ ನಾನು ಇವನ್ ಕಡೆಯಿಂದ ಇವತ್ತು ನೋಡಿದೆ. ಆ್ಯಂಡ್ ನಾನು ಇವತ್ತೇನು ಕಲಾವಿದೆ ಆಗಿದ್ದೀನಿ, ನಾನು ಮಾಡ್ತಿರೋ ಕೆಲಸನೂ ತುಂಬ ಚಿಕ್ಕದು ಇವ್ರು ಮಾಡ್ತಿರೋ ಕೆಲಸದ ಮುಂದೆ ಅಂತ ಅನ್ನಿಸ್ತು ಸರ್ ನನಗೆ. ಆ್ಯಂಡ್ ಆ ಒಂದೊಂದು ರೂಪಾಯಿ ಎಷ್ಟು ಕಷ್ಟಪಟ್ಟು ದುಡಿತಾರೆ, ಭೇದ ಭಾವ ಮಾಡಿದೆ, ಅಸಹ್ಯ ಪಟ್ಕೊಳ್ದೆ, ಅದನ್ನ ಅಷ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅವರು ಅದನ್ನ ಕೊಡ್ತಾರಲ್ವ ಸರ್. ಜನಸೇವೆ ಜನಾರ್ದನ ಸೇವೆ ಅಂತೀವಿ. ಸೊ ಅವರಲ್ಲಿ ದೇವರಂತೂ ಖಂಡಿತವಾಗ್ಲೂ ಇದ್ದಾರೆ. ಸೊ ನನಗದಂತೂ ಫೀಲ್ ಆಯಿತು. ಈಗ ಕಷ್ಟಪಟ್ಟಲ್ಲಿ ದುಡಿದ್ರಿ, ಎಷ್ಟು ಕೊಟ್ಟರು ಅಂತ ನಮಗಂತೂ ಗೊತ್ತಾಗ್ಲಿಲ್ಲ. ನೀವೇ ಕೊಡಿ, ಅವರೇ ಎಣಿಸ್ಲಿ. ಯಾಕೆಂದ್ರೆ ಒಂದು ದಿನದ ಕಂಪ್ಲೀಟ್ ಎಫರ್ಟ್ ಅದು. ಇಲ್ಲ, ನಾನು ಖುಷಿಯಾಗಿ ಅವ್ರು ಕೊಟ್ಟಷ್ಟು ನಾ ಇಟ್ಕೊಂಡ್ ಬಂದಿದ್ದೀನಿ, ಬಟ್ ಕಮ್ಮಿ. ನೀನ್ ಎಷ್ಟು ಕಮ್ಮಿ ಕೊಟ್ಟಿದ್ಯೋ ನನ್ಗದಷ್ಟು ಜಾಸ್ತಿ. ಇನ್ನೊಂದು ಹೇಳ್ಬೇಕಣ್ಣ, ಆ ಇಡೀ ಇದೆಯಲ್ಲ, ಅವ್ರು ಜೇನುಗೂಡು ತರ ಇದ್ದಾರೆ. 112 ಫ್ಯಾಮಿಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಲ್ಲಿ. ಇಡೀ ತಿಂಗಳಿಗೆ 5,000 ದುಡಿತಾರೆ. ನೀವು ಹೆಂಗೆ ಹುಷಾರಿಲ್ಲ ಅಂದ್ರೆ ಹೆಂಗೆ ಅಂದ್ರೆ, ನನ್ನ ಚಿಕ್ಕಪ್ಪನ ಮಗ ಕೊಡ್ತಾನೆ, ನನ್ನ ದೊಡ್ಡಪ್ಪನ ಮಗ, ಯಾರಿಗೂ ಹುಷಾರಿಲ್ಲ ಅಂದ್ರೂ ಇನ್ನೊಂದು ಫ್ಯಾಮಿಲಿ ಬಂದು ಅವ್ರಿಗೆ ಹೆಲ್ಪ್ ಮಾಡತ್ತಂತೆ. ಆಮೇಲೆ ಈ ನಾವು ಹೊರಗೆ ಬಂದಾದ್ಮೇಲೆ ನಾನು ಯಾರೋ ಇವಳು ಯಾರೋ ಅವ್ರು ಯಾರೋ ಅಂದ್ಕೊಂಡು ಹೋಗ್ತೀವಿ. ಅವ್ರ ಕೆಲಸ ಮುಗ್ದ ಮೇಲೂ ಆ ಸಂಬಂಧನ ಹಾಗೆ ಇಟ್ಕೊಂಡಿದ್ದಾರೆ. ಆ ಜೇನುಗೂಡಿಂದ ತಗೊಬಂದಿರೋ ದುಡ್ಡಿದು 200 ರೂಪಾಯಿ. ಥ್ಯಾಂಕ್ ಯು ಸೋ ಮಚ್. ಇದು ಬರೀ 200 ರೂಪಾಯಿ ಅಲ್ಲ, ಇದ್ರ ಹಿಂದೆ ಒಂದು ಕಷ್ಟ ಇದೆ, ಒಂದು ಸ್ಟ್ರಗಲ್ ಇದೆ, ಒಂದು ಕತೆ ಇದೆ. ದಿಸ್ ಇಸ್ ಸೋ ಪ್ರೇಷಿಯಸ್ ಫಾರ್ ಮೀ. ಅದು 200 ರೂಪಾಯಿ ಅನ್ನೋದಕ್ಕಿಂತ ನನ್ನ ಅಹಂಕಾರವನ್ನು ತುಳಿದಂಥ ದುಡ್ಡಿದು. ನಿಜವಾಗ್ಲೂ ನಾನೇನೋ ನಾನು ಅನ್ನೋದೆಲ್ಲ ಇತ್ತು. ಅವ್ರ ಜೀವನದ ಮುಂದೆ ನಂದು ಏನೂ ಅಲ್ಲ ಅಂತೇಳಿ ಈ 200 ರೂಪಾಯಿ ತೋರಿಸುತ್ತೆ. ಯಾವಾಗಲೂ ಈ 200 ರೂಪಾಯಿ ನನಗೆ ನೆನಪು ಮಾಡುತ್ತೆ. ನೀನು ಹತ್ಬಿಟ್ಟು ನನ್ನನ್ನು ಅಳಿಸ್ಬೇಡ. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ಜಡ್ಜಸ್. ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು. ಡೋಬಿ ಘಾಟಲ್ಲಿ ಕೆಲಸ ಮಾಡೋದು ಖಂಡಿತವಾಗ್ಲೂ VT ನೋಡಿದ್ಮೇಲೆ ಅರ್ಥ ಆಯ್ತು, ಅಷ್ಟು ಈಸಿ ಅಲ್ಲ. ನನಗೆ ನೋಡ್ತಿದ್ರೆ ನೀವು ಹೇಳೋದು ಈಸಿ, ನಾವು ನೋಡೋದು ಈಸಿ, ಬಟ್ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ ಅದು ತುಂಬಾನೇ ಕಷ್ಟ. ಕೆಮಿಕಲ್ಸ್ ಹಾಕಿ ಕೊಳೆ ಆಗಿರೋ ಬಟ್ಟೆನ ಅಷ್ಟು ಅದ್ಭುತವಾಗಿ ಮಾಡಿಕೊಡ್ತಾರಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಒಂದು ಸಲ ಹಾಕ್ಲೇಬೇಕು ಅವ್ರಿಗೆಲ್ಲ. ಅವರ ಒಂದು ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛವಾಗಿ ನಮ್ಮ ಬಟ್ಟೆಗಳನ್ನ ಕ್ಲೀನ್ ಮಾಡ್ಕೊಡ್ತಾರಲ್ವಾ, ಅವ್ರಿಗೆ ಭಗವಂತ ಆ ಒಂದು ಶಕ್ತಿನ ಇನ್ನಷ್ಟು ಕೊಟ್ಟು ಅವ್ರು ಖುಷಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಮ್ಯಾಮ್, ಅವ್ರ ಹತ್ರ ನಾವು ಅದನ್ನು ಕೇಳಿದ್ವಿ, ಭಗವಂತ ನಿಮ್ಗೆ ಏನು ಕೊಡ್ಬೇಕಂತ ನೀವು ಕೇಳ್ತೀರಿ ಅಂದಾಗ ಅವ್ರು ಕೇಳಿದ್ದು ಒಂದೇ, ಬಟ್ಟೆ ವಾಶ್ಗೆ ಬಟ್ಟೆ, ನೀರು, ಬಿಸಿಲು, ಇಷ್ಟು ಕೊಟ್ಟರೆ ಸಾಕು, ನಮ್ಗೆ ಏನು ಬೇಡ ಅಂತ. ಎಷ್ಟು ಸೆಲ್ಫ್ಲೆಸ್ ಆಸೆಗಳು. ಹೌದು ಸೂರ್ಯ ಸರ್, ಏನಕ್ಕೆ ಟಾಸ್ಕ್ ಕೊಡ್ತಾ ಇದೀವಿ ನಾವು ಪರಿವರ್ತನೆ ಆಗಲಿ ಅಂತ. ಅಲ್ಲ, ನಿಮ್ಮ ಮನಸ್ಸಲ್ಲಿರೋ ವಾಲ್ಸನ್ನ, ಮೈಗೆ ಅಂಟ್ಕೊಂಡಿರೋ ವಾಲ್ಸನ್ನ ಕ್ಲೀನ್ ಮಾಡೋದಕ್ಕೆ ಟಾಸ್ಕ್ ಕೊಡ್ತೀರ. 4 ಗೋಡೆ ಒಳಗೆ ಕೂತ್ಕೊಂಡು ನಾವು ನಮ್ಮ ಜೀವನ ಚೆನ್ನಾಗಿದೆ, ನಾವು ಹಿಂಗಿದೀವಿ ಅಂದ್ರೆ ಚೆನ್ನಾಗಿರೋದಕ್ಕೆ ನಮ್ಮ ಸುತ್ತಲೂ ಎಲ್ಲರೂ ಹೆಂಗ್ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ಬೇಕು. ಈ ಶೋ ಅಲ್ಲಿ ಬಂದು ಇಲ್ಲಿ ಕೂತಿದೀವಿ ಅಂದ್ರೆ ಈ ಡ್ರೆಸ್ ಹೊಲ್ದವನು ಒಬ್ಬ, ಶೂ ಹಾಕ್ದವನೊಬ್ಬ, ಮೇಕಪ್ ಹಾಕ್ದವನೊಬ್ಬ, ಈ ತರ ಒಬ್ಬೊಬ್ಬನಿಗೆ ಹಂಗೆ ಜೀವನ ಕೂಡ ಅಷ್ಟೇ. ನಮ್ಮ ಸುತ್ತಲೂ ಅವ್ರುಗಳೆಲ್ಲ ಎಷ್ಟು ಕಷ್ಟ ಪಡ್ತಾರೆ, ಅವ್ರ ಜೀವನ ಹೇಗಿರುತ್ತೆ ಒಂದು ಸರಿ ಹೋಗಿ ಮೆಲ್ಕ್ ಹಾಕ್ಬಿಟ್ಟು ನೋಡ್ತಾ ಬನ್ನಿ, ಗೊತ್ತಾಗುತ್ತೆ ನಿಮಗೆ ಅನ್ನೋದಕ್ಕೆ ಈ ಪ್ರತಿ ಒಂದು ಟಾಸ್ಕು ನಿಮ್ಮನ್ನ ಎಲ್ಲಾ ಕಡೆ ಕಳಿಸ್ತಾ ಇರೋದು. ಗೊತ್ತಾಯ್ತಲ್ಲ, ನಿಮ್ಮ ಅಹಂಕಾರ ಇಳಿತು ಅಂತ ನಿಮ್ಮ ಮನಸಾರೆ ಬಂತು, ಕಣ್ಣೀರು ಬಂತಲ್ಲ, ಅದು ನಿಜ, ಅದು ಒಳ್ಳೇದು. ನೀವು ಏನು ಕಡಿಮೆ ಕೆಲಸ ಮಾಡಿಲ್ಲ, ನೀವು ದುಡ್ದಿದ್ದೀರಾ. ಯಾವುದೇ ಕೆಲಸ ಆಗಲಿ, ಅದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ, ಪ್ರೀತಿಯಿಂದ ಗೌರವದಿಂದ ಮಾಡಬೇಕು, ಗೌರವ ಕೊಡಬೇಕು. ಯಾವ ಕೆಲಸ ಆದರೂ ಅದು ತುಂಬ ಮುಖ್ಯ. ಎವ್ರಿ ಲೆವೆಲ್ ಆಫ್ ಲೈಫ್ ಶುಡ್ ಬಿ ರೆಸ್ಪೆಕ್ಟೆಡ್. ಎಸ್, ಅಬ್ಸಲ್ಯೂಟ್ಲಿ. ಮೈಲಿಗೆ ಆಗಿರೋ ಬಟ್ಟೆಗಳನ್ನ ಮಡಿ ಮಾಡೋಂಥ ಪವಿತ್ರವಾದ ಕೆಲಸವನ್ನ ಮಾಡೋಂಥ ಮಡಿವಾಳ ಸಮುದಾಯಕ್ಕೆ ನಮ್ಮೆಲ್ಲ ಭರ್ಜರಿ ಬ್ಯಾಚುಲರ್ಸ್ ತಂಡದ ಪರವಾಗಿ ಎದ್ದು ನಿಂತು ಒಂದು ಗೌರವ ಕೊಡೋಣ. ಲೆಟ್ಸ್ ಗಿವ್ ದೆಮ್ ಅ ಸ್ಟ್ಯಾಂಡಿಂಗ್ ಓವೇಷನ್.
ಸೂರ್ಯ, ನೀನ್ ಆಗ್ಲೇ 200 ರೂಪಾಯಿ ಕೊಟ್ಟೆ. ನೋಡೋಣ. ಆ 200 ರೂಪಾಯಿನ ನೀನ್ ಏನ್ ಮಾಡ್ತೀಯ ಅಭಿಜ್ಞಾ? ಸರ್ ನನ್ನ ಮೆಟೀರಿಯಲಿಸ್ಟಿಕ್ ಆಗಿ ಇದನ್ನ ಖರ್ಚು ಮಾಡಕ್ ಇಷ್ಟಪಡಲ್ಲ. ಏನೋ ತಗೊಳ್ಳೋದು ತಿನ್ನೋದು. ಅವ್ನ್ ಮನೆ ಕಟ್ಟಿಸ್ತಾ ಇದ್ದಾನೆ, ಆ ಮನೆಗೊಬ್ಳು ಲಕ್ಷ್ಮಿ ಬರ್ಬೇಕು. ಸೊ ಹಾಗಾಗಿ 200 ರೂಪಾಯಿನ ಒಂದು ಫೋಟೋ ಫ್ರೇಮ್ ಮಾಡಿಟ್ಟು ಒಂದ್ ಮದ್ವೆಗೆ ನಾನು ಅದನ್ನ ಅವಳಿಗೆ ಗಿಫ್ಟ್ ಆಗಿ ಕೊಡ್ತೀನಿ. ನಿನ್ ಗಂಡ ಕಷ್ಟಪಟ್ಟು ದುಡ್ಡಿರೋ ದುಡ್ಡಿದು ಅಂತ. ಒಟ್ನಲ್ಲಿ ಇದೆಲ್ಲ ಮಾತಾಡ್ಬೇಕಾರೆ ಮಧ್ಯ ಒಂದು ರಾಜಣ್ಣ ಅಂತ ಏನೋ ಹೆಸರು ಬಂತು. ಅಣ್ಣ PT ಮಾಸ್ಟರ್ಗಿಂತ ಭಯಂಕರ. ಅವ್ರದ್ದೇನ ನಾಯಿ ಕಚ್ಚಿದ್ ನಿಮ್ಗೆ? ಅವರು ರಾಜಣ್ಣ ಅಂತ ಹೇಳೋಂಗಿಲ್ಲ ಅಂತೆ ಆ ನಾಯಿಗೆ. ನಾನು ಬಡಿತಾ ರಾಜಣ್ಣ ಅಂದ್ಬಿಟ್ಟಿದ್ದೆ, ಕರ್ರಪ್ಪ ಅಂತ ಬಾಯಿ ಕಚ್ಚ. ಬಂದವ್ರು ನೋಡಿ ಹೋಗ್ಯಾಕ ನಿನಗೆ. ಏನಪ್ಪ ರಾಜಣ್ಣ ಅನ್ಬಿಟ್ಟು. ರಾಜನ್ ಅವ್ರೆ, ಏನ್ ಫುಲ್ ಭಯಂಕರ ಬೈದಾಕ್ಬಿಟ್ರಂತಲ್ಲ? ಯಾಕೆ ಭಯಂಕರ ಅಂದ್ರೆ ನಮ್ಮ ಕೆಲಸದಲ್ಲಿ ಆ ತರ ಇದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾವು ಹೋಗಿ ಬಟ್ಟೆ ತಗೊಂಡು ಬರೋದಿದೆಯಲ್ಲ, ಅದು ತುಂಬಾ ರಿಸ್ಕ್. ಇವ್ರು ಸಂಪಾದನೆ ಮಾಡಿದಾರಲ್ಲ 200 ರೂಪಾಯಿ, ಅದು ಒರಿಜಿನಲ್. ನಾನು ಮಾಡಿದ್ರು 200 ರೂಪಾಯಿನೇ ದುಡಿಯೋದು. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ನಾನು ಕೆಲಸ ಬಿಟ್ಟು ಬಂದಿರೋದು ಸೂರ್ಯನಿಗೋಸ್ಕರ. ರಾಜಣ್ಣ ಆದ್ರೆ ಇವ್ರು ಹೇಳಿದ್ದೆಲ್ಲ ನಿಜ, ಯಾವುದೇ ತರ ಸುಳ್ಳಿಲ್ಲ, ಬಂಗಲ್ಲ. ಅದರಲ್ಲಿ ಅಳುನು ಬರುತ್ತೆ, ಬರಲ್ಲ ಅಂತ ನಾವು ಹೇಳಲ್ಲ. ನಾವು ಎಷ್ಟು ಹೇಳ್ಬೇಕು ಅಂದ್ರೆ ಅದು ನಮಗೂ ಹೇಳಕ್ಕಾಗಲ್ಲ. ಆದರೆ ಕೆಲಸ ಹಂಗೆ ಇದೆ, ಕಷ್ಟಪಟ್ರೇನೆ ಸುಖ ಅಷ್ಟ ನಾನು ಹೇಳ್ಬೋದು. ರಾಜನ್ ಅವ್ರು ಹೆಂಗೆ ನಮ್ಮ ಸೂರ್ಯ ಕೆಲಸದಲ್ಲಿ ಹಿಂಗೆ ಕಲ್ತ್ರ? ಪರವಾಗಿಲ್ಲ, ಅಲ್ಪ ಸ್ವಲ್ಪ. ಇನ್ನೊಂದು ನಾಳೆ ಬರ್ತೀನಿ ಅಂದವ್ರು ಬಂದಿಲ್ಲ, ಅದಕ್ಕೆ ಉಳಿಕೊಂಡು ಬಂದಿದ್ದೀನಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? ನಾನು ಆ್ಯಕ್ಚುಲಿ 15 ವರ್ಷದಿಂದ ನಾನು ಈ ವೃತ್ತಿ ಮಾಡ್ತಾ ಇರೋದು. ನಮ್ಮ ತಂದೆಯವರು ಎಕ್ಸ್ಪೈರ್ಡ್ ಆದರು, ನಾನು ಓದ್ತಾ ಇದ್ದವನು. ನಮ್ಮ ತಾಯಿ ಈ ವೃತ್ತಿನ ಕಂಟಿನ್ಯೂ ಮಾಡು ಅಂದಿದ್ದಕ್ಕೆ ನಾನು ಮಾಡ್ತಾ ಇರೋದು. ನಾನು ಒಂದು ಇಬ್ಬರಿಗೆ ಕೆಲಸ ಕೊಟ್ಕೊಂಡು ಮಾಡ್ತಾ ಇದ್ದೀನಿ. ಆಕ್ಚುಲಿ ಈಗಷ್ಟೇ ಸೂರ್ಯ ಅವ್ರು ಹೇಳ್ತಾ ಇದ್ರು, ನೀವೆಲ್ಲ ಒಂಥರ ಜೇನು ಗೂಡಿದ್ದಂಗೆ ಫ್ಯಾಮಿಲಿ. 100ಕ್ಕೆ 100 ಕರೆಕ್ಟ್. ನಮ್ಗೇನಾರ ಹುಷಾರಿಲ್ಲ ಅಂದ್ರೆ ಒಕ್ಕೊಡ್ಲಾ ಅಂತ ಹೇಳ್ತಾರೆ, ಯಾರು ಮಾಡಲ್ಲ. ಅವ್ರು ಬಂದು 1 hour ಅವ್ರ ಕೆಲಸ ಇದ್ರು 1 hour ಒಕ್ಕೊಟ್ಬಿಟ್ಟು ಹೋಯ್ತಾರೆ. ಯಾಕಂದ್ರೆ ಇವನು ಡೆಲಿವರಿ ಮಾಡಬೇಕು, ಅದು ಕೊಟ್ರೇನೆ ನಮಗೆ ಪೇಮೆಂಟ್ ಬರೋದು. ಅಂದ್ರೆ ನಿಮ್ ಕುಟುಂಬದಲ್ಲಿ ಅಲ್ಲಿ ಯಾರ್ಯಾರು ಇದ್ರಲ್ಲ ಎಲ್ಲರೂ ಇದೇ ಕೆಲಸ ಮಾಡೋದಾ? ಎಲ್ಲ ಇದೇನೆ, 120 ಕುಟುಂಬ ಇದೆ ಅಲ್ಲಿ. ಎಲ್ಲರೂ ಅಣ್ಣ ತಮ್ಮದಿರ್ತಾರನೆ. ನಿಮಗೋಸ್ಕರ ನಮ್ಮ ವೇದಿಕೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಇದೆ, ದಯವಿಟ್ಟು ಅದನ್ನ ಸ್ವೀಕರಿಸ್ಕೋಬೇಕು. ಶಿಷ್ಯನ ಕಡೆಯಿಂದನೇ ಗುರುಗೆ ಒಂದು ಚಿಕ್ಕ ಕಿರುಕಾಣಿಕೆ ಗಿಫ್ಟು. ಥ್ಯಾಂಕ್ ಯು. ಬನ್ನಿ ಚಪ್ಪಾಳೆ ರಾಜಣ್ಣ ಅವ್ರಿಗೆ. ಥ್ಯಾಂಕ್ ಯು. ನಮ್ಮ ಜಿ ಕನ್ನಡದ ತಂಡ ಧೋಬಿ ಘಾಟಲ್ಲಿ ಶೂಟ್ ಮಾಡಕ್ ಹೋದಾಗ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ, ಸೂರ್ಯನಿಗೂ ಕೂಡ ಸಪೋರ್ಟ್ ಮಾಡಿದವರು ಪುಟ್ಟರಾಜು, ನಾಗರಾಜು ಹಾಗೂ ಸಂತೋಷ್ ಅವ್ರಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಭರ್ಜರಿ ಬ್ಯಾಚುಲರ್ಸ್ ನ ಪ್ರೇಮದ ಕಾಣಿಕೆ ರೌಂಡ್ ಅಲ್ಲಿ ಮುಂದಿನ ಬ್ಯಾಚುಲರ್ ನ ವೆಲ್ಕಮ್ ಮಾಡೋಣ. ಗುಂಗ್ರಾಗಿ ಎಂಟ್ರಿ ಕೊಟ್ಟು ಒಬಿಡಿಯಂಟ್ ಸ್ಟೂಡೆಂಟ್ ಆಗಿ ಸ್ಟೈಲಿಶ್ ಆಗಿ ಚೇಂಜ್ ಓವರ್ ಆಗಿರುವಂತ ಕಿಲಾಡಿ ಪ್ರವೀಣ್ ಜೈನ್ ಹಾಗೂ ಏಂಜಲ್ ಸುಕೃತನ. ಪ್ರವೀಣನ ನಾನು ನೋಡಿರೋದು ಒಬ್ಬ ಕಾಮಿಡಿಯನ್ ಆಗಿ. ಕಾಮಿಡಿಯನ್ ಬಿಟ್ಟು ಬೇರೆ ಇನ್ನೇನೆಲ್ಲ ಕೆಲಸ ಮಾಡ್ಯಾನೆ ಪ್ರವೀಣ? ಹೋಟೆಲ್ ಕೆಲಸ, ಕ್ಲೀನಿಂಗ್ ಕೆಲಸ ಮಾಡಿದೀನಿ. ಕಾಲೇಜ್ ರಜೆ ಇರೋ ಟೈಮಲ್ಲಿ ಅಮ್ಮ ಕಳಿಸ್ತಾ ಇದ್ರು. ಅದಾದ್ಮೇಲೆ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಿದ್ದೆ. ಆಮೇಲೆ ಈ ಅಂಗಡಿಗೆಲ್ಲ ಪಾರ್ಸಲ್ ಆಗ್ತಾರಲ್ಲ ಅಣ್ಣ, ಈ ಬ್ರೆಡ್ ಬಿಸ್ಕೆಟ್ ಅಲ್ಲ ಬೇರೆ ಕಡೆಯಿಂದ ಗೋಡ ಅಂತಂದು ಹಾಕ್ತಾರಲ್ಲ, ಆ ಕೆಲಸ ಮಾಡಿದೀನಿ. ಮರದ ಕೆಲಸ, ಪಾಲಿಶ್ ಹಾಕ್ತಾರೆ ನೋಡಿ, ಅದನ್ನು ಮಾಡಿದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸನು ಕಾಲೇಜ್ ಟೈಮಲ್ಲಿ ರಜೆ ಇರುತ್ತಲ್ವಾ ಅವಾಗೆಲ್ಲ ಮಾಡಿದೀನಿ. ಸೊ ಈಗ ಪ್ರವೀಣ ಏನ್ ಕೆಲಸ ಮಾಡಿರ್ಬೋದು, ಎಲ್ಲಿ ಹೋಗಿರ್ಬೋದು, ಏನ್ ಕಷ್ಟಪಟ್ಟಿರ್ಬೋದು ನೋಡೋಣ. ವಿಡಿಯೋ ಪ್ಲೀಸ್. ನಂಗೊಂದು ಹೆಲ್ಪ್ ಮಾಡಿ, ಒಂದಿನದ ಮಟ್ಟಿಗೆ ಒಂದು ಕೆಲಸ ಇದ್ರೆ ಕೊಡಿ ಅಣ್ಣ. ಏನಾದರೂ ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ ನಾನು. ಒಂದು ದಿವಸಕ್ಕೆಲ್ಲ ಆಗಲ್ಲ ಬರ್ತಲ್ಲ. ನಂಗೂ ಕೆಲಸ ಇಲ್ಲ, ಒಂದು ಕೆಲಸ ಬೇಕಿತ್ತು, ಒಂದಿನ ದುಡಿಬೇಕು ಅಂತಿದ್ದೀನಿ. ಹೂವು ಕಟ್ತೀನಿ ಬೇಕಾದ್ರೆ, ಆಮೇಲೆ ಗಿರಾಕಿ ಬಂದರೆ ನಾನು ತೂಕ ಮಾಡ್ತೀನಿ. ಕೆಲಸ ಹಂಗೆಲ್ಲ ಹೇಳ್ಬೇಡ ನೀನು. ನನಗೆ ಏನು ದೊಡ್ಡ ಅಷ್ಟು ಕೊಡಬೇಡ, ಅಷ್ಟು ಕೊಡಿ ಅಂತ ಹೇಳಲ್ಲ. ನಿಮ್ಮ ಕೈಲಾದಷ್ಟು ಕೊಡಿ, ನಾನು ಸಖತ್ತಾಗಿ ವ್ಯಾಪಾರ ಮಾಡ್ಕೊಡ್ತೀನಿ. ಎಲ್ಲರೂ ನೋಡೋದು ವ್ಯಾಪಾರ ಇಲ್ಲ ಅಂತಾರೆ, ಕೆಲಸ ಇಲ್ಲ ಅಂತಾರೆ, ಸುಮ್ಮನೆ ಕೂತಿದ್ದೀನಿ ಅಂತಾರೆ. ಸುಮ್ಮನೆ ಕೂತ್ರೆ ಕೆಲಸ ಆಗಲ್ಲ. ಈ ಮನೆಗೆ ಸೀದಾ ಹೋಗಿ ನುಗ್ತೀನಿ. ಒಂದೇ ಕೊಡ್ತಾರೆ, ಇಲ್ಲದ್ರೆ ಕೆಲಸ ಕೊಡ್ತಾರೆ. ನೋಡೋಣ. ಅಕ್ಕ, ಸ್ವಲ್ಪ ಪ್ರವೀಣ್ ಅಂತ ಅಕ್ಕ, ಇವತ್ತೊಂದು ದಿನ ದುಡಿಬೇಕು ಅಂತ ಅನ್ಕೊಂಡಿದ್ದೀನಿ ಫುಲ್ ಡೇ. ನಿಮ್ಮ ಮನೇಲಿ ಏನಾದರೂ ಕೆಲಸ ಇದ್ರೆ ಮಾಡ್ತೀನಿ ಅಕ್ಕ, ಪ್ಲೀಸ್. ಏನಾದ್ರು ಇದ್ದೀರಾ ಹೇಳಿ. ಓಕೆ. ಇದಿಷ್ಟು ಪಾತ್ರೆ ಇದೆ, ಪಾತ್ರೆ ತೊಳೆದ್ಬಿಡಿ, ನೀಟಾಗಿ ತೊಳಿಬೇಕು. ಪಕ್ಕ ಅಕ್ಕ ನೋಡಿ, ನಾನು ಬರೀ ಮಾತಲ್ಲ ಕೆಲಸದಲ್ಲೂ ಫಸ್ಟು ನಂಬರ್ 1. ಹೆಂಗೆ ಮಾಡ್ತೀನಿ ಅಂದರೆ ನಿಮ್ಮ ಪಾತ್ರೆ ಅಂತ ಡೌಟ್ ಬರಬೇಕು. ಹುಷಾರು, ಗ್ಲಾಸ್ ಒಡೆದ್ಬಿಟ್ಟಿರ ಮತ್ತೆ.
ಮತ್ತೆ ಸಂಬಳ ಕೊಡೋದಲ್ಲ ನಿಮ್ಮ ಹತ್ರ ಇಸ್ಕೊಂಡು ಕಳಿಸ್ತೀನಿ ನಾನು. ಯಪ್ಪ, ಫಸ್ಟ್ ಕೆಲಸ ಪಾತ್ರೆ ತೊಳೆಯೋ ಕೆಲಸ ಮುಗೀತು. ಬರೀ ಇಷ್ಟಕ್ಕೆ ಸುಸ್ತಾಗೋಯ್ತು ಮನೆ. ಬಟ್ ಮನೆ ಕೆಲಸದವರೆಲ್ಲ ಹೇಗೆ ಮಾಡ್ತಾರಂತ ನಾನು ಯೋಚನೆ ಮಾಡ್ತಿರೋದು. ಅಕ್ಕ ಆಯ್ತು, ತೊಳೆದ್ರಾ? ತೊಳೆದಿದ್ದೀನಿ. ಹಂಗೆ ಖುಷಿಯಾಗಿದೆ ಅನ್ಕೋತೀರಾ? ಏನಾದರೂ ಕೊಡಬಹುದು? ಖಂಡಿತ ಕೊಡ್ತೀನಿ. ಆರ್ ವಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ನಮಸ್ತೆ ಮೇಡಮ್, ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಅಂದರೆ ಒಂದಿನ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಓಕೆ ಹಾಂ ಮಾಡ್ತೀನಿ, ಅದರಲ್ಲೇನು ತೊಂದರೆ ಇಲ್ಲ, ಮಾಡ್ತೀನಿ. ನನ್ನ ಮನೆಯಲ್ಲಿ ನನ್ನ ಬಟ್ಟೆ ಅಮ್ಮನ ಹತ್ರ ಒಗಿಸ್ತಾ ಇದ್ದೆ. ಫ್ಯೂಚರಲ್ಲಿ ಕೆಲಸ ಇಲ್ಲ ಅಂದರೆ ಮನೆ ಹೋಗಿ ಬಟ್ಟೆ ಒಗ್ದಾದ್ರೂ ದುಡಿತೀನಿ. ದುಡಿಯೋಕೆ ಯಾವ ಕೆಲಸ ಆದರೆ ನಾವು ದುಡಿಬೇಕಲ್ಲ, ದುಡಿಯೋದು ಮುಖ್ಯ. ಈ ಬಿಸಿಲಿಗೆ ಬಟ್ಟೆ ಒಗ್ನೋ ಅಥವಾ ನಾನೇ ಒಗ್ನೋ ಗೊತ್ತಾಗ್ತಿಲ್ಲ. ಫುಲ್ಲು ಬೆವರಲ್ಲಿ ಹಿಂಡಿ ಹಣ್ಣಗಾಯಿ ನೀರಾಗಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರಿ, ಏನಾದರೂ ಕೆಲಸ ಇದ್ದರೆ ಪಕ್ಕ ಮಾಡ್ತೀನಿ, ಕೊಡಿ. ಅದಾದಮೇಲೆ ನಿಮ್ಗೆ ಏನಾದರೂ ಖುಷಿ ಆದರೆ ಏನೋ ಕೊಡ್ಬೋದು, ಕೊಡದೇನೆ ಇರ್ಬೋದು. ನಾನು ಮಾಡಿಲ್ಲ ಅಂದರೆ, ಚೆನ್ನಾಗಿ ಮಾಡಿಲ್ಲ ಅಂದರೆ. ಬಟ್ ಮನೆ ಕೆಲಸದವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಅಪ್ಪ. ಬಾಯಿ ಮಾತಿಗೆ ಹೇಳ್ತಿದ್ದೆ ಎಷ್ಟು ದಿನ, ಬಟ್ ಇವತ್ತು ಅನುಭವ ಪಡ್ಕೊಂಡು ಹೇಳ್ತಾ ಇದ್ದೀನಿ. ಬೆಟ್ಲ ಮೇಲೆ ಒರೆಸಿ ನೀಟಾಗಿ ನೋಡಿ. ಇಲ್ಲೆಲ್ಲ ಹೇಗಿದೆ, ಇಲ್ಲೆಲ್ಲ ನೀಟಾಗಿ ಒರೆಸ್ಬೇಕು. ಇಲ್ಲೆಲ್ಲ ಇಲ್ಲೆಲ್ಲ ಉಲ್ಟಾ ಮಾಡೋದು ಕೆಲಸ. ಯಾಕಂಟಿ? ಹಾಲು ಅಲ್ಲಿಂದ ಒರೆಸ್ತಾರ, ಇಲ್ಲಿಂದ ಒರೆಸ್ತಾರ? ಅಲ್ಲಿಂದ ಒರೆಸ್ಬೇಕಿತ್ತ? ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಗುಡಿಸೋದೇ ತುಂಬ ಕಷ್ಟ ಅಂದ್ಕೊಂಡೆ, ಒರೆಸೋದು ಅದಕ್ಕಿಂತ ದೊಡ್ಡ ಕಷ್ಟ. ಅದೇ ಜಾಗನ ಒರೆಸ್ಕೊಂಡು ಬರ್ಬೇಕಲ್ಲ, ಆ ಜಾಗ ನೋಡುವಾಗ ಸಿಟ್ಟು ಬರ್ತಾ ಇದೆ ನನಗೆ. ಬೇರೆ ಏನಾದರೂ ಇದೆಯಾ ಆಂಟಿ? ಕ್ಲೀನ್ ಮಾಡೋದಿದ್ರೆ ಹೇಳ್ತೀನಿ. ಇಲ್ಲಪ್ಪ, ಎಲ್ಲ ಆಗಿದೆ. ವಾಶ್ರೂಮ್ ಒಂದಿದ್ದಾರೆ, ನಾವು ಯಾರ ಕೈಲೂ ತೊಳಸಲ್ಲ. ವಾಶ್ರೂಮ್ ಇದೆ ತಾನೇ, ನಾನು ಮಾಡ್ತೀನಿ, ಡೋಂಟ್ ವರಿ. ಬೇಡ ನಮ್ ಸಾಕು ಮಾಡಿ. ಇಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಷ್ಟು ಕೆಲಸ ಮಾಡಿದ್ದೀರಲ್ಲ, ಇಷ್ಟು ಕೆಲಸಕ್ಕೆ ಎಷ್ಟು ಕೊಡಬೇಕು ಅನ್ಸಿದೆಯೋ ಅಷ್ಟು ನಾನು ನ್ಯಾಯವಾಗಿ ಕೊಡ್ತಾ ಇದ್ದೀನಿ. ಖಂಡಿತ ಮೇಡಮ್, ನೀವು ಎಷ್ಟು ಕೊಟ್ಟರು ಖುಷಿನೇ. ತಗೊಳ್ಳಿ. ಥ್ಯಾಂಕ್ ಯು. ಓ, 200 ರೂಪಾಯಿ ಕೊಟ್ಟರು ಇವರು. ಯಾರೆಲ್ಲ ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಾರೋ ಅವ್ರಿಗೂ ದೊಡ್ಡ ಸಲಾಮ್. ನಾನು ಇವತ್ತು ಏನು ಒಂದು ದಿನದ ಕೆಲಸ ಮಾಡಿದೆ, ಅಷ್ಟು ಇಷ್ಟು ಗೊತ್ತಿಲ್ಲ, ಆದ್ರೂ ಹಾನೆಸ್ಟಾಗಿ ಮಾಡಿದೆ. ಇದನ್ನೆಲ್ಲ ಅವ್ರಿಗೆ ಅರ್ಪಿಸ್ತೇನೆ, ಅವರಿಗೆ ಡೆಡಿಕೇಟ್ ಮಾಡ್ತೀನಿ. ಪ್ರವೀಣ, ಒಂದು ದಿನ ನೀನು ಮನೆ ಕೆಲಸದವರ ಜೀವನನ ಜೀವಿಸಿದ್ಯಾ, ಆ ಅನುಭವ ಹೆಂಗಿತ್ತು? ಆ ವಿಟಿಲಿ ಹೆಂಗೆ ಕಾಣಿಸ್ತು ಅಂತ ಗೊತ್ತಿಲ್ಲ ಎಲ್ರಿಗೂ, ಬಟ್ ಹಾನೆಸ್ಟ್ ಆಗಿ ನೆನ್ನೆ ಹೋದಾಗ ಬೆವ್ರು ಇಳಿತಣ. ಅಲ್ಲಿ ಕೆಲಸ ಮಾಡುವಾಗ ಅದು ನೋವೇನು ಪೇನ್ ಏನು ಅಂತ ಗೊತ್ತಾಯ್ತು. ಆ ಕೆಲಸ ಮಾಡಾದ್ಮೇಲೆ ನಂಗೆ ಒಂದೇ ಅನ್ಸಿದ್ದು, ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ದಿನಗೂಲಿಗೋಸ್ಕರ ಅವ್ರಿಗೊಂದು ದೊಡ್ಡ ನಮಸ್ಕಾರ. ಇಲ್ಲಿಂದೇ ಅವ್ರಿಗೊಂದು ಶಾಸ್ತ್ರಾಂಗ ನಮಸ್ಕಾರ ಆಗ್ತೀನಿ. ನನಗೋಸ್ಕರ ಯಾರೋ ಫಸ್ಟ್ ಟೈಮ್ ಇಷ್ಟು ಸೆಲ್ಫ್ಲೆಸ್ ಆಗಿ ಏನು ಸ್ವಾರ್ಥ ಇಲ್ಲದೆ ನನಗೇನೋ ಕೊಡಬೇಕು ಅಂತ ಬಾತ್ರೂಮ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ನನಗೆ ಫಸ್ಟ್ ಟೈಮ್ ಯಾರೋ ಸೆಲ್ಫ್ಲೆಸ್ ಆಗಿ ಇಷ್ಟೊಂದು ಮಾಡಿರೋದು. ಸೊ ಇದು ನನಗೆ ಯಾವಾಗಲೂ ನೆನಪಲ್ಲಿರುತ್ತೆ.
ಒಂದು ದಿನದ ದುಡಿಮೆ ಮಾಡಿದ್ಯಾ? ಎಷ್ಟು ದುಡಿಮೆ ಬಂದಿದೆ ಮೆಂಟರ್ ಜೊತೆ ಶೇರ್ ಮಾಡು. ಅಣ್ಣ ನಂದು ಫಸ್ಟು ನಾನು ತುಂಬಾ ಜನಕ್ಕೆ ಗಿಫ್ಟ್ ಎಲ್ಲ ಕೊಟ್ಟಿದ್ದೀನಿ. ಬಟ್ ಫಸ್ಟ್ ನಾನೇನೋ ಕೊಟ್ಟಾಗ ಅವ್ರ ಫೇಸಲ್ಲಿ ಹ್ಯಾಪಿನೆಸ್ ನೋಡಿ ನಂಗೆ ತುಂಬಾ ಖುಷಿಯಾಗಿದೆ. ಅಂದ್ರೆ ಅಮ್ಮ ಅವರ ಜೀವನದಲ್ಲಿ ಇದ್ದ ಆಸೆ ಅಂದ್ರೆ ಕಿವಿ ಓಲೆ ನನ್ನ ಎಜುಕೇಶನ್ಗೆ ಅಂತ ಲೋನ್ಗೆ ಇಟ್ಟಿದ್ರು. ಬಟ್ ಅವರ ಆಶೀರ್ವಾದ ಅನ್ಸುತ್ತೆ ಈ ವೇದಿಕೆ ಮೇಲೆ ಬಂದೆ, ಕಾಮಿಡಿ ಕಿಲಾಡಿ ವೇದಿಕೆ ಮುಖಾಂತರ ಅದರಿಂದ ದುಡ್ದೆ. ಅದಕ್ಕಿಂತ ಒಂದು 10 ಗ್ರಾಮ್ ಜಾಸ್ತಿನೇ ಕಿವಿ ಓಲೆ ಮಾಡಿ ವಾಪಸ್ ಹಾಕ್ತೆ. ಅದು ಕೊಟ್ಟಾಗ ಅವ್ರ ಫೇಸಲ್ಲಿ ತುಂಬಾ ಖುಷಿ ಇತ್ತು. ಅಷ್ಟು ಖುಷಿ ಇವತ್ತಾಗ್ತದೆ ಯಾಕಂದ್ರೆ ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ. ಚಿಕ್ಕದಂತ ಅನ್ಕೊಳ್ಳಲ್ಲ ಅಂತ ಗೊತ್ತು. ಸೊ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ದುಡ್ದಿರೋ ದುಡ್ಡು ತಗೊಳ್ಳಿ. ₹600. 600 ರೂಪಾಯಿ ಒಂದು ದಿನದ ದುಡಿಮೆ. ಎಷ್ಟು ಖುಷಿ ಆಗ್ತದೆ, ಎಷ್ಟು ಸ್ಪೆಷಲ್. ಆ್ಯಕ್ಚುಲಿ ಈ ದುಡ್ಡು ನನಗಲ್ಲ, ಯಾರೋ ಇನ್ನೊಬ್ರಿಗೆ ಸೇರಬೇಕು. ಆ್ಯಂಡ್ ಈ ದುಡ್ಡಿನ ಮೇಲೆ ಆ್ಯಕ್ಚುಲಾಗಿ ರೈಟ್ಸ್ ಇರೋದು ಅವ್ರದ್ದು. ಅವ್ರು ಡಿಸರ್ವ್ ಮಾಡ್ತಾರೆ. ಸೊ ಇದನ್ನ ನಾನು ಅವ್ರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಹಲೋ ಹೇಳಿ ರವೀನಾ. ಹಲೋ ನಿಮ್ಮಮ್ಮ ರವೀನಾ ನನಗೆ ಎಡ್ಡಪ್ಪ ಎಂತಲ್ಲ ಸೌಖ್ಯ ತುಳು ಬರ್ಚಿ ಕನ್ನಡ ಬಾತಿರ್ಲಿ ಮೂಲ ಅರ್ಥ ಹೊಡಾಕ್ಲಿಕ್ಕೆ. ಓ ಸಾರಿ ಸಾರಿ. ಹೇಗಿದ್ದೀಯ ಹೋಗರೆ? ನಾನು ಚೆನ್ನಾಗಿದ್ದೀನಿ, ಸೂಪರ್. ಹಲೋ ಅಮ್ಮ. ಹಲೋ ಸುಕೃತ, ಹೇಗಿದ್ದೀಯಾ? ನಾನು ಸೂಪರ್ ಅಮ್ಮ, ನೀವು? ಓ ನಾನು ಸೂಪರ್. ಮತ್ತೆ ಅಮ್ಮ, ಇವತ್ತು ಪ್ರವೀಣ್ ಅವರು ನಂಗೋಸ್ಕರ ಹೋಗಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ₹600 ದುಡ್ಕೊಂಡ್ ಬಂದಿದ್ದಾರೆ. ಇದು ನನಗಲ್ಲ, ನಿಮಗ್ ಸೇರ್ಬೇಕಾಗಿರೋದು. ಸೊ ಇದನ್ನ ನಾನು ಅವ್ರ ಕೈಲಿ ಕೊಡ್ತೀನಿ. ದಯವಿಟ್ಟು ಏನಾದ್ರೂ ಚೆನ್ನಾಗಿರೋದನ್ನ ನಿಮ್ಗೋಸ್ಕರ ತಗೊಳ್ಳಿ, ಓಕೆನಾ? ಓಕೆ ಓಕೆ ಅಮ್ಮ. ಥ್ಯಾಂಕ್. ಆಕ್ಚುಲಿ ಇನ್ನೊಂದು ಹೇಳ್ಬೇಕು, ಅವ್ರ ತಾಯಿನೂ ಎಲ್ಲ ಮನೆ ಕೆಲಸ ಮಾಡ್ತಿದ್ರಂತೆ ಮುಂಚೆ. ಸೊ ಪ್ರವೀಣ್ಗೆ ಅವ್ರ ತಾಯಿ ಕಂಡ್ರೆ ತುಂಬಾ ಇಷ್ಟ. ಅಂಡ್ ಅವ್ರು ನೋಡಿದ್ದಾರೆ ಅವ್ರ ತಾಯಿ ಆ ಥರ ಕಷ್ಟಪಟ್ಟು ಸಾಕಕ್ಕೋಸ್ಕರ ಮನೆ ಕೆಲಸ ಮಾಡಿರೋದು. ಸೊ ಹೌದು, ತುಂಬಾ ಕಷ್ಟಪಟ್ಟು ನೋಡಿದೆ ಮಗ. ಆದ್ರೆ ಹುಡುಗಿ ಒಂದು ಚೆನ್ನಾಗಿರೋ ಸಿಕ್ಕಿದಾಳಲ್ಲ ಅವಳು ಸುಕೃತ. ಹುಡುಗಿ ಚೆನ್ನಾಗಿರೋ ಸಿಕ್ಕಿದಳಲ್ಲ ಸುಕೃತ, ಅದೇ ಖುಷಿ. ಸುಕೃತ ಸಿಕ್ಕಿದಾಳಲ್ಲ. ಥ್ಯಾಂಕ್ ಯು. ನಿಮ್ಮ ಮಗ ಆಲ್ರೆಡಿ ಇನ್ನೊಬ್ರು ನೋಡ್ಕೊಂಡಿದ್ದಾನೆ, ಸುಕೃತ ಇಲ್ಲ. ಹಲ್ಲು ನೋಡಿ, ಹಲ್ಲೆಲ್ಲ ಜೆರಾಕ್ಸ್ ಕೊಟ್ಟಾಗಿದೆ, ಒಳ್ಳೆ ಜೋಡಿ ಆಗಿದೆ. ಅಮ್ಮ ಇದು ಜೋಡಿ ಅಲ್ಲಮ್ಮ, ಅವ್ರ ಗುರುಗಳು ಅವ್ರ ಶಿಷ್ಯಂದ್ರು ಅಷ್ಟೇ. ಹೌದಾ? ಹೌದು. ನಾನು ತುಂಬಾ ಒಳ್ಳೆ ಫ್ರೆಂಡ್ ಹಾಗೆ ಮೆಂಟರ್ ಪ್ರವೀಣ್ ಅವ್ರಿಗೆ. ಒಳ್ಳೆ ಫ್ರೆಂಡ್ ಸಿಕ್ಕಿದಾರಲ್ವಾ? ಹಾ ಹೌದು. ನಿಮ್ಮ ಮಗನಿಗೆ ಆಲ್ರೆಡಿ ಒಂದು ಜೋಡಿ ಇದೆ, ಗೊತ್ತಾ ನಿಮ್ಗೆ? ಇಲ್ಲ ಸರ್, ಅವನೆಲ್ಲ ಹಾಗೆ ಮಾಡ್ಲಿಕ್ಕಿಲ್ಲ ಸರ್, ನಂಗೆ ಹೇಳಿದೆ. ಅದೇ ಪ್ರಾಬ್ಲಮ್. ನೀವು ಅಲ್ಲೆಲ್ಲೋ ಇರ್ತೀರಾ, ಹಂಗೆ ಅನ್ಕೋತೀರಾ. ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ನಿಮ್ಗೆ ಏನ್ ಗೊತ್ತು? ಅವರ ಅಣ್ಣನಿಗೊಂದು ಹೇಳಿದಾರೆ ಸರ್, ಒಂದು ಹುಡುಕಿ ಕೊಡು ಅಂತ ಹೇಳಿ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರವೀಣ್, ನಿಮ್ಮ ತಾಯಿ ನಿಮ್ಮನ್ನ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವರು ಕೂಡ ಮನೆ ಕೆಲಸ ಮಾಡಿದ್ದಾರೆ. ಆ ಟಾಯ್ಲೆಟ್ ತೊಳೆಯಕ್ಕೆ ಜೋಶಲ್ಲಿ ಹೋದೆ, ಮನೆ ಕೆಲಸ ಅಲ್ವಾ, ಯಾವ್ದನ್ನು ಬಿಡ್ಬಾರ್ದು ಮಾಡೋಣ ಅಂತ ಹೋಗಿ ಒಂದ್ 2 ಮಗ್ ಹಿಂಗ್ ತೆಳೆದಾಗ ನೀರು ಹಾಕಿದಾಗ ಯೋಚನೆ ಬಂತು, ನನ್ನ ತಾಯಿ 2 ವರ್ಷ ಮನೆ ಕೆಲಸ ಮಾಡಿದಾರಣ್ಣ. ಅದಕ್ಕಿಂತ ಮುಂಚೆ ಬೀಡಿ ಕಟ್ಟಿದ್ದಾರೆ. ಆ ಟೈಮಲ್ಲಿ ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದೆ. ಸೊ ಆ ದುಡ್ಡು ಹಂಗೆ ಏನೋ ಮ್ಯಾನೇಜ್ ಆಗ್ತಿತ್ತು. ನಾನು ಹೈಸ್ಕೂಲ್ ಹೋದಾಗ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಆ ಟೈಮಲ್ಲಿ ಬೀಡಿ ಕಟ್ಟಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಕೆಲ್ಸಕ್ಕೆ ಹೋಗ್ತಿದ್ರು. ಮನೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಕೆಲ್ಸನೂ ಮಾಡಿರ್ತಾರಲ್ವಾ ಅಂತ ಅನ್ನಿಸ್ತು. ಯಾರೋ ಮಾಡಿರೋ ಗಲೀಜು ಅದೆಲ್ಲ ಒಂದು ದಿನ ಹೇಳ್ಕೊಂಡಿಲ್ಲ ಸರ್, ಒಂದು ದಿನ ಹೇಳ್ಕೊಂಡಿರಲಿಲ್ಲ. ಸಂಜೆ ಬೈಯುವಾಗ ಬೈತಾ ಇದ್ರು, ಏನಕ್ಕೆ ಬಟ್ಟೆ ಕೊಳೆ ಮಾಡ್ಕೊಂಡ್ ಬರ್ತಿದ್ದೆ ಅಂತ. ಅವಾಗ ಗೊತ್ತಾಗಿರ್ಲಿಲ್ಲ ಬಟ್ಟೆ ಕೊಳೆ ಆಗಿರೋದಕ್ಕೆ ಬೈದಿರ್ಬೇಕು ಅಂತ ಅನ್ಕೊಂಡಿದ್ದೆ. ಇಡೀ ದಿನ ಮನೆಯಲ್ಲಿ ಯಾವ ಮನೇಲಿ ದುಡಿಬೇಕಿತ್ತು ಮೇಡಮ್. ಮನೆಗೆ ಬಂದು ನಮ್ಮ ಬಟ್ಟೆ ಒಗಿಬೇಕಂದ್ರೆ ಎಷ್ಟು ಸುಸ್ತಾಗಿರ್ಬೇಡ, ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಡ ಅಂತ ಇವಾಗ ಅನಿಸ್ತಾ ಇದೆ. ಅಳ್ಬೇಡ್ರೋ, ಯಾಕ್ರೋ? ನನ್ನ ಶ್ರಮ ಏನಿಲ್ಲ ಮೇಡಮ್, ಅವ್ರು ಮಾಡಿರೋ ಪುಣ್ಯ ಆಗಿರ್ಬೋದು. ಸೊ ಅವ್ರನ್ನ ಸಹಾಯ ತನಕ ನೋಡ್ಕೋತೀನಿ. ಗದರಿದಳು ಒಂದು, ಕೋಪದಲ್ಲೋ ಗೊತ್ತಿಲ್ಲ, ಕೇಳಿದ್ದನ್ನು ಕೊಡಲಾಗುತ್ತಿಲ್ಲವೆಂಬ ಬೇಜರಲ್ಲೋ ಗೊತ್ತಿಲ್ಲ, ಅತಿ ಆಸೆ ಪಡಬಾರದೆಂದೋ ಗೊತ್ತಿಲ್ಲ, ಅರ್ಥೈಸಿಕೊಂಡೆ ಎಂದು ಕಾಸೊಂದಿದ್ದರೆ ಕೇಳಿದ್ದನ್ನ ಕೊಟ್ಟು ನನ್ನ ಹಸಿವನ್ನು ನೀಗಿಸುತ್ತಿ. ಗದರಿದಳು ಅಂದು, ಗದರಿದ್ದು ಕೋಪದಲ್ಲೋ, ಕೇಳಿದ್ದನ್ನ ಕೊಡಲಾಗುತ್ತಿಲ್ಲವೆಂಬ ಬೇಜಾರಲ್ಲೋ, ಅತಿಯಾಸೆ ಪಡಬಾರದೆಂದು
ತಿಳಿದಿರಲಿಲ್ಲ ಅಂದು, ಆದರೆ ಅರ್ಥೈಸಿಕೊಂಡೆ ಇಂದು. ಕಾಸೊಂದಿದ್ದರೆ ಕೇಳಿದ್ದನ್ನ ಕೊಡದೆ ಸುಮ್ಮನಿರುತ್ತಿದ್ದಳೆ ನಮ್ಮವ್ವ. ಲವ್ ಯು ಅಮ್ಮ. ಎಸ್ ರಚ್ಚು, ನಮ್ಮ ಪ್ರವೀಣತೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ವಂಡರ್ಫುಲ್, ಲವ್ಲಿ, ಖುಷಿ ಆಯಿತು ನಿನ್ನ ಮಾತು, ನಿಮ್ಮ ಕೆಲಸ. ಪಾಪ ಗುಡ್. ನನಗೆ ಒಂಥರ ಸುಸ್ತಾಗ್ತಿದೆ, ಎಷ್ಟು ಕೆಲಸ ಮಾಡ್ತಿದಾರಪ್ಪ ಹುಡುಗರು ಅಂತ. ನಿನಗೆ ಸುಸ್ತಾಗ್ತಿದೆ, ನನಗೇನಾಗಬೇಕು? ಇಲ್ಲ ಸರ್, ಜೆನ್ಯೂನ್ಲಿ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಫಾರ್ ಆಲ್ ಆಫ್ ದೆಮ್. ಏನೋ ಒಂದಿನ ಏನೋ ಕೆಲಸ ಬಿಟ್ಟು ಆದರೂ ಕೂಡ ಎಷ್ಟು ಖುಷಿಯಿಂದ ಕೂತ್ಕೊಂಡಿದ್ದಾರೆ ಇವತ್ತು ಅವರ ಮೆಂಟರ್ಸ್ ಜೊತೆ. ಆಲ್ ದ ಬೆಸ್ಟ್ ಗೈಸ್, ಎಲ್ರಿಗೂ ಒಳ್ಳೇದಾಗ್ಲೋ, ಚೆನ್ನಾಗಿರೋ. ಥ್ಯಾಂಕ್ ಯು ವೆರಿ ಮಚ್. ರವಿ ಸರ್ ಅವ್ರು ಏನು ಹೇಳ್ತಾರೆ? ಏನೇ ಹೋಗಿ ಟಾಸ್ಕ್ ಮಾಡ್ಕೊಂಬಂದ್ರು ಕೂಡ ಈ ದೇಹ ಇದೆಯಲ್ಲ, ಇದು ಶುರುವಲ್ಲಿ ಎಷ್ಟೇ ಕಷ್ಟಪಟ್ಕೊಂಬಂದ್ರು ಕೂಡ ಹೋಗ್ತಾ 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 ದುಡ್ಡು ಸಂಪಾದನೆ ಮಾಡ್ತಿದ್ದಂಗೆ ಅದಕ್ಕೊಂದು ಸೋಂಬೇರಿತನ, ಅದಕ್ಕೊಂದು ಅಹಂಕಾರ, ಅದಕ್ಕೊಂದು ದುರಹಂಕಾರ ಎಲ್ಲ ಜೊತೆಲಿ ಸೇರ್ಕೋತಾ ಬರುತ್ತೆ. ಸೊ ಅದು ಮತ್ತೆ ವಾಪಸ್ ನಿಮ್ಮನ್ನು ಆ ಜಾಗದಿಂದ ಅಲ್ಲಿ ವಾಪಸ್ ಹೋಗಿ ಆ ಕೆಲಸ ಮಾಡಿದಾಗ ನಿಮ್ಗೆ ಇವೆಲ್ಲ ಕೆಳಗಿಳಿದು ವಾಪಸ್ ಹೋಗಿ ಆ ದಿನಗಳು ನೆನಪಾಯ್ತಲ್ಲ, ಅದಕ್ಕೆ ಹಳೆಯದೆಲ್ಲ ಹೊಟ್ಟೋಯ್ತದೆ, ಎರೇಸ್ ಆಗೋಯ್ತದೆ. ಅದೇ ತಾನೇ ಬೇಕಾಗಿರೋದು ಜೀವನದಲ್ಲಿ. ಮೆಲುಕು ಹಾಕ್ಬೇಕಲ್ವಾ? ಬಂದಿದ್ದ ದಿನಗಳನ್ನ ಮೆಲುಕು ಹಾಕಬೇಕು, ಜೊತೆಲಿದ್ದ ತಂದೆ ತಾಯಿಗಳನ್ನ ಮೆಲುಕು ಹಾಕೋಬೇಕು. ಈ ಮೆಲುಕು ಹಾಕಿದಾಗ ಈ ಟಾಸ್ಕ್ ಗೆದ್ದಾಯ್ತು, ಅಷ್ಟೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇಲ್ಲಿರೋಂಥ ಏಂಜಲ್ಸ್ಗಳ ನನ್ನ ಪ್ರಶ್ನೆ, ಯಾರ್ಯಾರೆಲ್ಲ ನಿಜವಾಗ್ಲೂ ನಿಮ್ಮ ಮನೆ ಕೆಲಸಗಳನ್ನ ಮಾಡಿದ್ದೀರಾ? ಅಂದರೆ ಕಸ ಗುಡಿಸೋದು, ಬಾತ್ರೂಮ್ ತೊಳೆಯೋದು ಎಲ್ಲ ಮಾಡಿದ್ರೆ ಕೈ ಎತ್ತಿ. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಏಂಜಲ್ಸು ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಆಯ್ತು, ಎಕ್ಸೆಪ್ಟ್ ಗಗನ. ಅಮೃತ ಬನ್ನಿ, ರಮೋಲಾ, ಧನ್ಯಶ್ರೀ, ಅಪೇಕ್ಷಾ ಬನ್ನಿ. ಪ್ರಾಪರ್ಟಿ ಪ್ಲೀಸ್. ನೋಡಿ, ಈಗ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಮಾಪ್ ಹಾಕಿ ಬಟ್ಟೆ ಹಿಂಗೆ ಕೊಡವಿ ಜಾರಿಸಿ ಹಿಂಡಿ ಒಣಗಾಕ್ಬೇಕು. ಎಲ್ಲ ಮೈ ಬಗ್ಸಿ ಕೆಲಸ ಮಾಡಿ ಏನೋ ಸ್ಟೈಲಾಗಿ ಒಳ್ಳೆ ಫ್ಯಾನ್ಸಿ ಶೋ ಮಾಡ್ದಂಗೆ ಮಾಡ್ತಾ ಇದ್ದೀರಾ. ಪೊಂಗಿ ಸೌಂಡು ಬಡ ರಿಂಕಿ ಪಡ ಸಿಂಕು ಚಡ ಅವಳು ಸುಕೃತ ಒಂದೇ ಬಟ್ಟೆನ 2 ಅವರಿಂದ ಒಣಗಾಕ್ತಾ ಇದ್ದಾಳೆ. ಸರ್, ಇಷ್ಟು ಒಣಗಾಕಿದ್ದೀನಿ ಸರ್. ಧನ್ಯಶ್ರೀ, ಅಲ್ಲಿ ಕ್ಲೀನ್ ಮಾಡೋದಿರ್ಲಿ, ಫಸ್ಟ್ ನೀನ್ ಕೂತಿರೋ ಸೀಟ್ ಕ್ಲೀನ್ ಮಾಡ್ಕೋ. ಏನ್ ಕೊಟ್ಕೆ ಆದಂಗ ನೋಡಿ ಮೇಡಮ್. ನಾನು ಧನು ಜೊತೆ ಇದೀನೋ ಧನುಜ್ ಜೊತೆ ಇದೀನೋ ಗೊತ್ತಾಯ್ತಾ ಇಲ್ಲ. ಎಂತವಳಂದ್ರೆ ನನ್ನನ್ನ ಕಲ್ಲು ಬಡ್ದು ಸಿಲೆ ಮಾಡ್ತೀನಿ ಅಂತ ಕಿಡ್ನಿಲ್ ಕಲ್ಲಾಗಂಗ್ ಮಾಡೋಳು. ಮಾತೆತ್ತಿದ್ರೆ ನೀರು ಕುಡಿ ಅಂತವಳೆ. ಅದೇನು ಕಲ್ಲೇ ಬಿದ್ದೋಯ್ತದೋ ಅದ್ರ ಜೊತೆ ಬೇರೆ ಏನೋ ಬಿದ್ದೋಯ್ತದೋ ನನಗೆ ಅದು ಗೊತ್ತಿಲ್ಲ, ಹಂಗಾಗ್ಬಿಟ್ಟದೆ. ಹೋಲಿ ಬಿಡಮ್ಮ. ಆದರೂ ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿ ಒಂದಷ್ಟು ಜನ ಎಲ್ಲ ಕಣ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಏನೇ ಕೆಲಸ ಮಾಡಿ ಅದ್ಭುತವಾಗಿ ಮಾಡಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ಬನ್ನಿ, ಈಗ ಮಾಸ್ಟರ್ ಪ್ರವೀಣ್ ಜೊತೆ ಇದೇ ಪ್ರಾಪರ್ಟಿ ಇಟ್ಕೊಂಡು ಒಂದು ಸಾಂಗ್ ಹಾಕ್ತೀವಿ. ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿ ನಾವು. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು DMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್
ಪ್ರಾಪರ್ಟಿ. ಭರ್ಜರಿ ಬ್ಯಾಚುಲರ್ಸ್ ನ ಪ್ರೇಮದ ಕಾಣಿಗೆ ರೌಂಡ್ ಅಲ್ಲಿ ಮುಂದೆ ಬರ್ತಾರಂತ ಬ್ಯಾಚುಲರ್ ಮಾಸ್ ಇಂದ ಕ್ಲಾಸ್ ಆಗಿ ಬದಲಾಗಿರಂತ ಹುಡುಗ ರಕ್ಷಕ್ ಬುಲೆಟ್ ಹಾಗೂ ಬ್ಯೂಟಿಫುಲ್ ಏಂಜಲ್ ರಮೋಲಾ ಆನ್ ಸ್ಟೇಜ್. ಆಕ್ಚುಲಿ ನೀವೆಲ್ಲ ಅಬ್ಸರ್ವ್ ಮಾಡಿದ್ರ ಇವತ್ತು ರಕ್ಷಕ್ ಹಾಕಿರೋ ಮೇಲ್ಗಡೆ ಜಾಕೆಟ್ ಅಂದ್ರೆ ಬೇರೆ ಹತ್ರನೇ ಕಾಣ್ತಾ ಇದೆ. ಏನ್ ಹೇಳಕ್ ಹೊರಟಿದ್ಯಾ ರಕ್ಷಕ್? ಇದು ಹುಡುಗಿ, ಇದು ಹುಡುಗ. ಅದಕ್ಕೋಸ್ಕರ ಹೆಣ್ಣಿಲ್ದೆ ಗಂಡಿಲ್ಲ, ಗಂಡಿಲ್ದೆ ಹೆಣ್ಣಿಲ್ಲ, ಅದಕ್ಕೋಸ್ಕರ ಹಿಂಗೆ ಹಾಕೊಂಬಂದಿದೆ. ಮಾತೇ ಗೊತ್ತಿಲ್ಲಪ್ಪ. ರಕ್ಷಕ್ ಅಂದಂಗೆ ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ಏನ್ ಮಾಡಿರ್ಬೋದು ಗುರು ಅಂತ ನೋಡ. ವಿಡಿಯೋ ಪ್ಲೀಸ್. ಇವತ್ತು ಜಡ್ಜಸ್ ನಮಗೆ ಪ್ರತಿಯೊಬ್ಬರಿಗೂ, ಪ್ರತಿ ಕಂಟೆಸ್ಟೆಂಟ್ಸ್ಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಒಂದು ದಿನ ಹೊರಗಡೆ ಹೋಗಿ ನಾವು ಕೆಲಸ ಕಲ್ತ್ಕೊಂಡು ಹಣ ಸಂಪಾದನೆ ಮಾಡಬೇಕು ಅಂತ. ನನಗೆ BBMP ಜೊತೆ ಸೇರಿ ಇಡೀ ದಿನ ಕೆಲಸ ಮಾಡಿ ಅವ್ರು ಹೇಳ್ಕೊಡುವಂಥ ಕೆಲಸನ ನಾನು ತಿರ್ಗಾ ವಾಲಂಟ್ರಿಯಾಗಿ ಕೆಲಸ ಮಾಡಿಬಿಟ್ಟು ಸಂಪಾದನೆ ಮಾಡಬೇಕಂತ ಬಂದಿದ್ದೀನಿ. ಒಂದು ಗಾಡಿ ಕೊಟ್ಟರು, ಗಾಡಿನ ತಳ್ಕೊಂಡು ಹೋಗಬೇಕು. ಈ ಥರ ಮನೆಯಲ್ಲಿ ವೆಟ್ಟು ಮತ್ತು ಡ್ರೈ ಕಸ ಕೊಡ್ತಾರೆ, ಅದನ್ನು ಸಪ್ರೇಟ್ ಮಾಡಬೇಕು, ಸಪ್ರೇಟ್ ಬ್ಯಾಗಿಗೆ ಹಾಕಬೇಕು. ಅದೆಲ್ಲ ನಾವು ಕಲೆಕ್ಟ್ ಮಾಡಾದ್ಮೇಲೆ ಸಪ್ರೇಟಾಗಿ ರೋಡೆಲ್ಲ ಫುಲ್ ಕ್ಲೀನ್ ಮಾಡಬೇಕು, ಕಸ ಗುಡಿಸ್ಬೇಕು. ಅದೆಲ್ಲ ಆದಮೇಲೆ ಒಂದು ಗಾಡಿ ಬರುತ್ತೆ, ಅದಕ್ಕೆ ನೀಟಾಗಿ ಅಲ್ಲೂ ಅಷ್ಟೇ ಸಪ್ರೇಟ್ 2 ಗಾಡಿ ಬರುತ್ತೆ. ಒಂದು ವೆಟ್ಟು ಸ್ಪಾಟ್ ಯಾವುದಿದೆ ಗಾಡಿ ಅದನ್ನು ಹಾಕಬೇಕು, ಇಲ್ಲ ಡ್ರೈ ಯಾವುದಿದೆ ಅದು ಒಂದು ಗಾಡಿ ಹಾಕಬೇಕು. ಅಣ್ಣ ಅವ್ರು ತೊಗೊಂಬಂದ್ರು. ನೆಕ್ಸ್ಟ್ ಪಕ್ಕದ ರೋಡ್ ಹೋಗೋಣ ಬನ್ನಿ. ಹಸಿ ಕಸ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದು ನನ್ನ ಲೈಫಲ್ಲಿ. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಯಾರ್ದೋ ರೋಡು, ಯಾವುದೋ ಏರಿಯಾ ಹೋಗಿ ಕಸ ಗುಡಿಸಿದ್ದು. BBMP ಗಾಡೀಲಿ ನಾನು ಹೋಗಿದ್ದು. ಅವ್ರು ಕೇಳ್ತಿದ್ದೆ ಏನೇ ಇದ್ರು ನಂಗೆ ಫೋನ್ ಹಾಕೋಕ್ಕಾಗ, ನಾನು ಕಸ ಎತ್ಕೊಂಡೈತೀನಿ ಇಂದ ಬಂದು. ಇಲ್ಲ ಅದ ನಮ್ಮ ಹುಡುಗಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು. ಚೆನ್ನಾಗಿ ಮಾಡಬೇಕು ಕೆಲಸನ, ನಿಯತ್ತಾಗಿ ಮಾಡಬೇಕು. ಖುಷಿ ಅನಿಸ್ತದೆ ಈ ಕೆಲಸ ನನಗೆ. ಬೆಳಗ್ಗೆಯಿಂದ BBMP ಜೊತೆ ಇದ್ದು ಅವರ ಕೆಲಸನ ಕಲ್ತ್ಕೊಂಡು ಪ್ರತಿಯೊಂದು ನನಗೆ ಹೇಳ್ಕೊಟ್ಟಿದ್ದಾರೆ ಅವ್ರು ಇವಾಗ ಹೆಂಗೆ ಕೆಲಸ ಮಾಡಬೇಕು ಅಂತ. ಇವಾಗ ನಾನು ವಾಲಂಟ್ರಿಯಾಗಿ ಹೋಗಿ ಎಲ್ಲ ಕಡೆ ಕೆಲಸ ಮಾಡಿ ಆ ದುಡ್ಡನ್ನ ಸಂಪಾದನೆ ಮಾಡೋಕೆ ಕೊಟ್ಟಿದ್ದೀನಿ. ಬನ್ನಿ ಹೋಗೋಣ. ಇವಾಗ ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದನ್ನು ಕ್ಲೀನ್ ಮಾಡಿದ ತಕ್ಷಣ ಯಾರು ನನಗೆ ದುಡ್ಡು ಕೊಡ್ತಲ್ಲ, ನಾನು ವಾಲಂಟ್ರಿಯಾಗಿ ನಾನು ಕ್ಲೀನ್ ಮಾಡಬೇಕು ಅಂತ ಅನಿಸೋ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೀನಿ. ಇದರಿಂದ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಇಡೀ ಇದು ಕ್ಲೀನ್ ಮಾಡೋಣ ಬನ್ನಿ. ಇಷ್ಟು ಜಾಗ ಏನಿತ್ತು ಇದನ್ನು ತುಂಬ ನಮಗೆ ಎಷ್ಟಾಗುತ್ತೋ ಅಷ್ಟು ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಬನ್ನಿ, ಇಲ್ಲಿ ಅಂಗಡಿ ಹತ್ರ ಗಲೀಜಾಗಿದೆ. ಇಲ್ಲಿ ಈ ಅಂಗಡಿ ಓನರ್ ಯಾರು ಅಂತ ಗೊತ್ತಿಲ್ಲ. ಒಂದ್ಸಲಿ ಕೇಳಿಬಿಟ್ಟು ಅವ್ರನ್ನ ಇದನ್ನು ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿ ಅವ್ರು ಎಷ್ಟು ಕೊಡ್ತಾರೋ ನನಗೆ ದುಡ್ಡು ಅದನ್ನು ಇಸ್ಕೊಡೋಣ. ಕೊಟ್ಟಿದ್ದಾರೆ ಅಣ್ಣ, ನೀಟಾಗಿ ಕ್ಲೀನ್ ಮಾಡ್ಕೊಟ್ಟಿದ್ವಿ. 50 ರೂಪಾಯಿ ಅಂತ ಹೇಳಿದ್ರು. ನಾವು ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ. ಅದಕ್ಕೋಸ್ಕರ ಅವರು ನೋಡಿಬಿಟ್ಟು ಕೆಲಸ ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಥ್ಯಾಂಕ್ಸ್ ಅಣ್ಣ. ಇವಾಗ ಇಲ್ಲಿ ದಿನಸಿ ಅಂಗಡಿ ಹತ್ರ ಸಿಕ್ಕಾಪಟ್ಟೆ ಗಲೀಜಿದೆ ಆಚೆ. ಅದಕ್ಕೋಸ್ಕರ ಅವ್ರನ್ನ ಒಂದ್ಸಲಿ ಕೇಳೋಣ ಕೊಡ್ತಾರೋ ಇಲ್ವೋ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನೀಟಾಗೆ. ಕ್ಲೀನ್ ಮಾಡಿದ್ದೀನಿ. ಬನ್ನಿ ಇವಾಗ ಕೇಳೋಣ ಅವ್ರು ಎಷ್ಟು ಕೊಡ್ತಾರೆ ನನಗೆ ದುಡ್ಡು ಅಂತ. ಅಣ್ಣ ನೀಟಾಗಿ ಕ್ಲೀನ್ ಮಾಡಿದೆ. 150 ರೂಪಾಯಿ ಕೊಡ್ತೀನಿ. ಓಹ್, 50 ರೂಪಾಯಿ ಕೊಡ್ತೀನಿ ಅಂದರೆ ಇವರು 150 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಕೆಲಸ ನೋಡಿಬಿಟ್ಟು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು.
ಈ ಅಂಗಡಿನೂ ಕೇಳೋಣ ಇವರು ಕೆಲಸ ಕೊಡ್ತಾರೋ ಇಲ್ವೋ ಅಂತ. ಅಣ್ಣ ನೋಡಿ ಇಷ್ಟೆಲ್ಲ ಗಲೀಜ್ ಐತೆ, ನೀಟಾಗಿ ನಾನು ಕ್ಲೀನ್ ಮಾಡಿಕೊಡ್ತೀನಿ. ಅಣ್ಣ ನೀಟಾಗಿ ಮಾಡಿದ್ದೀನಿ ಅಣ್ಣ, ಟ್ರೇಗಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ. 100 ರೂಪಾಯಿ ಕೊಟ್ಟಿದ್ದಾರೆ ಅಣ್ಣ, ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದೀನಿ. ಮನೆಗೆ ಹೋಗಿ ಇಲ್ಲೊಂದು ಅಂಗಡಿ ಇದೆ, ಅಂಗಡಿ ಮುಂದೆ ಸ್ವಲ್ಪ ಧೂಳು ಅದು ಇದು ತುಂಬ ಏನಿಲ್ಲ, ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಇದೆ. ಸೊ ಅವ್ರನ್ನ ಒಂದ್ಸಲ ಕೇಳೋಣ ಕೊಡ್ತಾರಾ ಇಲ್ವೋ ಅಂತ. ಹೇಳಿದ್ದಾರೆ ಮಾಡಿ ಅಂತ. ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಧೂಳಿದೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಅವರೆಲ್ಲ ಹೆಂಗೆಲ್ಲ ಕ್ಲೀನ್ ಮಾಡ್ತಾರಂತ ಸತ್ಯರು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲ ವರ್ಕರ್ಸ್ಗಳಿಗೆ, ಎಲ್ಲ ಕೆಲಸ ಮಾಡೋರಿಗೆ ನಿಜವಾಗ್ಲೂ ಎಲ್ರಿಗೂ ಇಲ್ಲಿಂದಾನೇ ನಮಸ್ಕಾರ ಮಾಡ್ತೀನಿ. ನೋಡಿ ಇಷ್ಟೆಲ್ಲ ಕೆಲಸ ಮಾಡಾದ್ಮೇಲೆ ಈ ದುಡ್ಡು ಸಿಕ್ಕಿದಾಗ ಥರ ವರ್ತ್ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ BBMP ಕೆಲಸ ಆಗಿರ್ಬೋದು, ಪ್ರತಿ ಅಂಗಡಿಲೂ ನಾನು ಕೆಲಸ ಮಾಡಿದೆ. ಅಲ್ಲಿನ ಒಂದಷ್ಟು ಅಮೌಂಟು ನಾನು ದುಡ್ದಿದ್ದೀನಿ. ಮುಂದಕ್ಕೆ ಏನಾದರೂ ಮಾಡಬೇಕದು ಮಾಡ್ತೀನಿ, ಎಲ್ಲರೂ ನೋಡ್ತೀರ. ರಕ್ಷಕ್ ಏನೇ ಮಾಡೋದು ಮಾಸ್, ಡೈಲಾಗ್, ಟ್ರೋಲ್ ಈ ಥರ ನೋಡ್ತಾ ಇದ್ದಿದ್ದ ಒಂದು ಇಮೇಜ್ ಇತ್ತು. ಬಟ್ ಇವತ್ತು ಇಲ್ಲಿ ಏನು ನೋಡಿದ್ವಿ, ಇಟ್ ಇಸ್ ಸಮಥಿಂಗ್ ವೆರಿ ಡಿಫರೆಂಟ್ ಆ್ಯಂಡ್ ನಾಟ್ ರಕ್ಷಕ್. ಆ್ಯಕ್ಚುಲಿ ಈ ಒಂದು ಎಫರ್ಟ್ಗೆ, ಸ್ಪೋರ್ಟಿನೆಸ್ಗೆ ಚಪ್ಪಾಳೆ ಬರಲೇಬೇಕು. ಸೊ ಮೆಂಟರ್ ರಮೋಲಾ, ರಕ್ಷಕ್ನ ಈ ಒಂದು ಫೇಸ್ ನೋಡಿ ಏನು ಅನ್ನಿಸ್ತು? ಇಲ್ಲ, ನನಗೆ ಗೊತ್ತಿರೋ ಹಾಗೆ ರಕ್ಷಕ್ ನಾನು ನೋಡಿದ್ದೀನಿ ಬೇರೆ ಕಡೆ ಕೆಲಸ ಮಾಡಿರೋ ವೀಡಿಯೋಸು ಎಲ್ಲ. ಬಟ್ ಇದ್ರಲ್ಲಿ ನಾನು ನೋಡಿದಾಗ ಎಲ್ಲರೂ ಮನೆದು ಕಸ ಬಿಟ್ಟಿರೋದು ಎಲ್ಲ ಒಂದು ಜಾಗದಲ್ಲಿ ಬರುತ್ತೆ. ಆ ಗಾಡಿ ಸುಮ್ಮನೆ ಹಿಂಗೆ ಪಾಸ್ ಆದ್ರೇ ಎಷ್ಟು ಸ್ಮೆಲ್ ಇರುತ್ತೆ. ಬಟ್ ಇವರ ವರ್ಕ್ ಮಾಡುವಾಗ ಆ ಮುಖದಲ್ಲಿ ಸ್ವಲ್ಪನೂ ಅದನ್ನು ಗಲೀಜು ಅಂತ ತೋರಿಸ್ಕೊಳ್ದೆ ತುಂಬ ಸ್ಪೋರ್ಟಿವಾಗಿ ತೊಗೊಂಡು ಮಾಡಿದ್ದಾರೆ. ಸೊ ಅದು ಇಷ್ಟ ಆಯಿತು. ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ನೋಡಿರೋ ಹಾಗೆ ರಕ್ಷಕ್ನ ಅವ್ರ ಫ್ಯಾಮಿಲಿಯವರು ಒಳ್ಳೆ ಎಜುಕೇಷನ್ ಎಲ್ಲನೂ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ತುಂಬ ಸಪೋರ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ನಾವು ಎಷ್ಟೊಂದು ಮಾತಾಡ್ತೀವಿ ಇದ್ರ ಬಗ್ಗೆ, ಬಟ್ ಆ ಪೌರ ಕಾರ್ಮಿಕರು ಮಾಡೋ ಕೆಲಸನ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ತಂಡದ ಪರವಾಗಿ ಎಲ್ಲ ಪೌರ ಕಾರ್ಮಿಕರಿಗೆ ಇನ್ನೊಂದು ಸಲಾಂ ಹಾಗೆ ಚಪ್ಪಾಳೆ. ನೀ ಹೇಳು ಮ್ಯಾನ್, ಒಂದು ದಿನ ಆ ಪೌರ ಕಾರ್ಮಿಕರ ಬದುಕನ್ನು ನೀ ಜೀವಿಸಿದ್ಯಾ, ಹೆಂಗ ಅನಿಸ್ತು? ನೀವೆಲ್ಲ ಪ್ರತಿದಿನ ನಾವು ಹಾಕಿದ ಕಸನ, ಗಲೀಜ್ನ, ಅದೇ ಮನೆಯಲ್ಲಿ ನಾವು ಕೂತ್ಕೊಂಡು ನಾವು ತಿಂದಿದ್ದನ್ನ ಪ್ರತಿಯೊಂದೂ ನಾವು ಡಸ್ಟ್ಬಿನ್ಗೆ ಹೆಂಗೆ ಬೇಕಾದ್ರೂ ಹಂಗೆ ಬಿಸಾಕ್ತೀವಿ. ಆದರೆ ಅದನ್ನು ನಾಚಿಕೆ ಪಡ್ಕೊಂಡಿರ, ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿರ ಅವರು ಬೆಳಗ್ಗೆ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಕಸ ಎತ್ಕೊಂಡು ಹೋಗಿ ತಿರ್ಗಿ ಅದನ್ನು ಸಪ್ರೇಟ್ ಮಾಡಿ, ಡ್ರೈ ವೆಟ್ಟು ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಗೊಬ್ಬರ ಮಾಡ್ತಾರೆ. ಇನ್ನೊಂದು ಡ್ರೈ ವೇಸ್ಟ್ನ ಬೇರೆ ಕಡೆ ಸಪ್ಲೈ ಮಾಡ್ತಾರೆ ಅವರು. ಅದೆಲ್ಲ ನಾನು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನನಗೆ ತುಂಬ ಬೇರೆ ಥರ ಅಂತ ಅನಿಸ್ತು. ಸ್ಪೆಷಲ್ ಮೂಮೆಂಟ್ ಇದು. ಈ ದಿವಸ ನಾನು ಯಾವತ್ತೂ ಮರೆಯಲ್ಲ. ಅದು ಲೈಫ್ ಲಾಂಗ್ ಯಾವತ್ತೂ ನಾನು ಇದ್ದೇ ಇರುತ್ತೆ. ಯಾಕೆಂದರೆ ಈ ಥರ ಬರೋದು ಒಂದು ಶೋಗಾಗಿರ್ಬೋದು ಅಷ್ಟೇ, ಆದರೆ ನನ್ನ ಲೈಫಲ್ಲಿ ಇದೊಂದು ಪಾಠ, ಅದೊಂದು ಜೀವನದಲ್ಲಿ ಒಂದು ದಿನ ಅಂತ, ಇದೊಂದು ಒಳ್ಳೆ ದಿನ ಅಂತ ನಾನು ಅನ್ಕೊತೀನಿ. ಪ್ಲಸ್ ಆವಾಗಲೇ ಹೇಳಿದ್ರು ಅಣ್ಣ ಟ್ರೋಲ್ ಮಾಡ್ತಾರೆ, ನಾನು ಇಲ್ಲಿಂದಾನೇ ಎಲ್ರಿಗೂ ಬೆಂಡ್ ಮಾಡಿ. ಯಾಕೆ ಅಂದರೆ 4 ವೀಕ್ಸ್ ಆಯಿತು ಭರ್ಜರಿ ಬ್ಯಾಚುಲರ್ಸ್ ಬಂದು. ಎಷ್ಟು ನಾನು ನೆಗೆಟಿವ್ ನೋಡಿದ್ದೆ, ಈ 4 ವೀಕ್ಸಲ್ಲಿ ಅಷ್ಟೇ ಪಾಸಿಟಿವ್ ನೋಡಿದ್ದೀನಿ. ಅಷ್ಟು ಪಾಸಿಟಿವ್ ಟ್ರೋಲ್ ಪೇಜಸ್ಗೆ, ಮೀಮ್ಸ್ ಪೇಜಸ್ಗೆ, ಮತ್ತು ನನ್ನ ಸಪೋರ್ಟ್ ಮಾಡೋ ಆಡಿಯನ್ಸ್ಗೆ, ಪ್ರತಿಯೊಬ್ಬರಿಗೂ ನಮ್ಮ ತಂದೆ ಪ್ರೀತಿಸುವಂಥ ಅಷ್ಟು ಮನ್ಸುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟ್ರೋಲ್ ಪೇಜಸ್ಗೆ ಇಲ್ಲಿಂದಾನೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ವೆರಿ ಗುಡ್, ಐ ಆಮ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಸೊ ಈಗ ರಕ್ಷಕ್, ನಿನ್ನ ಒಂದು ದಿನದ ದುಡಿಮೆನ ನಿಮ್ಮ ಮೆಂಟರ್ ಕೊಡು. $850 ರೂಪಾಯಿಗಳನ್ನ ಸಂಪಾದನೆ ಮಾಡಿರೋ ರಕ್ಷಕ್ ಸಂಪಾದನೆ ಮಾಡಿರೋ ಈ ಒಂದು $850 ರೂಪಾಯಿಗಳು ಎಷ್ಟು ಸ್ಪೆಷಲ್ ರಮೋಲ? ತುಂಬ ಸ್ಪೆಷಲ್ ಆ್ಯಕ್ಚುಲಿ. ಬಿಕಾಸ್ ನಂಗೆ ಗೊತ್ತಾಗ್ತಿಲ್ಲ ಇದು ನಾನು ಹೇಗೆ ಆಕ್ಸೆಪ್ಟ್ ಮಾಡಲಿ, ಯಾವ ಕಾರಣಕ್ಕೆ ಆಕ್ಸೆಪ್ಟ್ ಮಾಡಲಿ ಅಂತ. ನಾನು ಏನಕ್ಕೆ ಇದನ್ನು ಡಿಸರ್ವ್ ಮಾಡ್ತೀನಿ ತಗೊಳಕ್ಕೆ ಅಂತ ಯೋಚನೆ ಮಾಡಿದಾಗ ನನಗೊಂದು
ಅದು ಒಂದು ಸ್ಟ್ರಾಂಗ್ ರೀಸನ್ ಸಿಗ್ತಾ ಇಲ್ಲ ನನಗೆ. ಮೊದಲು ಮಾಡಿರೋದೇ ನನಗೆ ತುಂಬ ಅಂದರೆ ಸರ್ಪ್ರೈಸ್ ರೌಂಡಲ್ಲಿ ಕೊಟ್ಟಿರೋ ಇರ್ಬೋದು, ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಯಾರೂ ಮಾಡಿಲ್ಲ ನನಗೆ ಅಂದರೆ ಏನು ಗಿಫ್ಟ್ಸ್ ಆಗಿರ್ಬೋದು, ಸರ್ಪ್ರೈಸ್ ಆ ಥರ ಇರ್ಬೋದು. ಸೊ ಹಾಗಾಗಿ ಇದು ನನಗೆ ಕೊಟ್ಟಿದ್ರು ಅವ್ರ ಅಮ್ಮನ ಹತ್ರ ಇದ್ದರೆ ತುಂಬ ಸೇಫ್ ಆಗಿರುತ್ತೆ ಆ್ಯಂಡ್ ಇದಕ್ಕೆ ತುಂಬ ಬೆಲೆ ಬರುತ್ತೆ ಆ್ಯಂಡ್ ಅವ್ರ ಮಗನ ಮೇಲಿರೋ ಹೋಪ್ಸ್ ಯಾವಾಗಲೂ ನೆನಪಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಅದನ್ನೇ ಇಷ್ಟಪಡ್ತೀನಿ, ಅಮ್ಮನ ಹತ್ರ ಇದ್ದರೆ ಒಳ್ಳೆ. ನಾನೇನಾದರೂ ಫಸ್ಟ್ ಇವಾಗಲೂ ಅಷ್ಟೇ, ನಾನು ನನಗೆ ಎಷ್ಟೇ ದುಡ್ಡು ಬಂದ್ರೂ ತಗೊಂಡೋಗಿ ಅಮ್ಮನ ಹತ್ರನೇ ಕೊಡ್ತೀನಿ, ಅದು ಖುಷಿನೇ ಬೇರೆ. ರಚ್ಚು ಇವನು ಆಯ್ಕೆ ಮಾಡ್ಕೊಂಡಿದ್ದು ಕೆಲಸ ಸ್ವಲ್ಪ ಕಷ್ಟ ಆಗುವಂತ ಕೆಲಸ. ಖುಷಿ ಆಯ್ತು, ಇಷ್ಟು ಕೆಲಸ ಮಾಡಿದಾನ ಇವನು ಅಂತ ನೋಡ್ತಿದ್ದಾಗೇನೆ. ಬಾ, ನಾಟ್ ಬ್ಯಾಡ್ ಕಣೋ, ಚೆನ್ನಾಗಿ ಕೆಲಸ ಮಾಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್ ರಚ್ಚು. ರವಿ ಸರ್, ರಕ್ಷಕಲ್ಲಿರೋ ಒಂದು ಗುಣ ಏನು ಅಂದ್ರೆ ಏನೇ ಮಾಡಿದ್ರು ಡೇರ್ ಡೆವಿಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ತಪ್ಪಂತ ಅವನೇ ಅನಲೈಸ್ ಮಾಡಿ ಅವನೇ ಜಡ್ಜ್ ಮಾಡ್ಕೋತಾ ಹೋಗ್ತಾರೆ. ಬಟ್ ಇಡೀ ಇವತ್ತು ಇಷ್ಟೋ ಜನದಲ್ಲಿ ಯಾರಾದ್ರೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಅಂದ್ರೆ ಹೋಗಿ ಮಾಡಿರೋ ಕೆಲ್ಸಗಳಲ್ಲಿ ಟಾಸ್ಕ್ ಮನಸ್ಫೂರ್ತಿಯಾಗಿ ಮಾಡಿದ್ರು ಅಂದ್ರೆ ನನಗೆ ಕಾಣಿಸಿದ್ದು ಇಬ್ಬರೇ ಅದರಲ್ಲಿ, ಒಂದು ರಕ್ಷಕ್, ಒಂದು ಪ್ರವೀಣ. ಅಂದ್ರೆ ಎಲ್ಲೂ ಬಾಡಿ ಅಯ್ಯೋ ನಾನು ಏನಕ್ಕೆ ಮಾಡಬೇಕಿತ್ತು ಅಂತ ಎಲ್ಲೂ ಅನ್ನಿಸ್ದೆ. ಅವ್ರ ಕೆಲಸ ಟಾಸ್ಕ್ ನಾನು ಈ ಕೆಲಸ ಆದ್ರೂ ನೀಟಾಗಿ ಮಾಡ್ಕೊಂಬಂದು ನನಗೆ ಕಾಣಿಸಿದ್ದು, ಇವರಿಬ್ಬರು ಕಾಣಿಸಿದ್ದು. ಇನ್ನೊಂದು ಮಾತಾಡೋಕೆ ಇಷ್ಟಪಡ್ತೀನಿ. ಇದೊಂದು ರಿಕ್ವೆಸ್ಟ್, ಆರ್ಡರ್ ಅಂತೂ ಅಲ್ಲ. ಯಾಕಂದರೆ ನಾನು ಅವ್ರ ಜೊತೆ ಹೋಗಿ ಕೆಲಸ ಮಾಡಿದ್ಕೆ ಇಡೀ ದಿನ ನಿಂತ್ಕೊಂಡಿದ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ನಾವು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡೋಣ. ಎಲ್ಲ BBMP ಎಲ್ಲ ವರ್ಕರ್ಸ್ಗೂ ಥ್ಯಾಂಕ್ಸ್. ಭರ್ಜರಿ ಬ್ಯಾಚುಲರ್ಸ್ ನ ಪ್ರೇಮದ ಕಾಣಿಕೆ ರೌಂಡ್ ಅಲ್ಲಿ ಮುಂದಿನ ಬ್ಯಾಚುಲರ್ ನ ಬರಮಾಡ್ಕೋಣ. ಮೂರ್ತಿ ಚಿಕ್ಕದಾದರೂ ಮೆಂಟರ್ನ ಇಂಪ್ರೆಸ್ ಮಾಡೋದಲ್ಲಿ ಅಪಾರ ಕೀರ್ತಿ ಗಳಿಸಿರುವಂತ ಮುದ್ದು ಹುಡುಗ, ಉತ್ತರ ಕರ್ನಾಟಕದ ಹುಲಿ ಉಲ್ಲಾಸ್ ಹಾಗೂ ಬ್ಯೂಟಿಫುಲ್ ಏಂಜಲ್ ಪವಿ ಪೋಪ್ಪ. ಎಸ್ ಮಿಸ್ಟರ್ ಉಲ್ಲಾಸ್, ಬನ್ನಿ. ಮೆಂಟರ್ ಪವಿ ಏನ್ ಮಾಡಿರ್ಬೋದು ನಮ್ಮ ಉಲ್ಲಾಸದಿಂದ ವಿಡಿಯೋ ಪ್ಲೀಸ್. ನಮ್ಗ ಒಂದು ಟಾಸ್ಕ್ ಕೊಟ್ಟಿದ್ರು, ಒನ್ ಡೇ ಜಾಬ್ ಅಂತೇಳಿ. ಒಂದು ಅಂಗಡಿ ಇತ್ತು, ವಾಷಿಂಗ್, ಕಾರ್ ತೊಳೆಯೋದು, ಅದು ಒರೆಸೋದು, ಅದೆಲ್ಲ ಕಾಣ್ತು. ಸರ್ ನಮಸ್ಕಾರ. ಸರ್ ನನ್ನ ಹೆಸರು ಉಲ್ಲಾಸ್ ಕುಮಾರ್ ಅಂತ್ರಿ. ಇವತ್ತು ನಮಗೊಂದು ಚಾಲೆಂಜ್ ಕೊಟ್ಟಾರ ಸರ್. ಅಂದ್ರೆ ಇವತ್ತು ನಾವು ಒಂದಿನ ಪೂರ್ತಿಯಾಗಿ ಕೆಲಸ ಮಾಡಬೇಕು. ಕೆಲಸ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಕಾರ್ ತೊಳಿಬೇಕು, ಏರ್ ಹೊಡಿಬೇಕು, ನಮ್ದೇನಾದ್ರೂ ಜಾಸ್ತಿ ರಿಸ್ಕ್ ಇರುತ್ತೆ, ವಾಶ್ ಮಾಡಬೇಕು. ಇಲ್ಲ ನಾನು ಮಾಡ್ತೀನಿ. ಗ್ಯಾರೇಜ್ದಾಗೆಲ್ಲ ಹಾಕೋತಾರಲ್ಲ ಬಟ್ಟೆ, ಅವ್ರು ಬಟ್ಟೆ ತಂದು ಕೊಟ್ರು. ಒಂದು ಕಾರ್ ಒಳಗಿನ ಮ್ಯಾಟ್ ತೆಗಿಬೇಕು ಅಂತ ಹೇಳಿ ಕೊಟ್ರು. ನನಗಿನ ವಜ್ಜವ ಅಣ್ಣ ಅದು ತೊಳೆದೆ. ನೆಕ್ಸ್ಟ್ ಏನ್ ಮಾಡಬೇಕು? ಏರ ಗಾಳಿ ಬರ್ತಾರ ಗನ್ನೆಲ್ಲ ಹಿಂಗೆ ಹಿಡಿಬೇಕು, ಹಿಂಗೆ ಫುಲ್ ಟೈಟ್. ಅದು ಹೆಂಗಂದ್ರೆ ಹಿಂಗೆ ನೀರು ಹೊಡೆದ್ರ ಒಂದು ಸ್ಟೆಪ್ ಮುಂದೋದ್ರ 4 ಸ್ಟೆಪ್ ಹಿಂದೆ ಬರ್ತಿತ್ತು ನನಗೆ. ಕೈಯೆಲ್ಲ ಉರಿತಾವಾಗ. ಒಂದು ದಿನಕ್ಕೆ ಎಷ್ಟು ಗಾಡಿ ತೊಳಿತೀರಣ್ಣ? 25-30. 25-30 ಗಾಡಿ ಅಣ್ಣ? ಪವಿ ಆಗಂತಿಲ್ಲ, ಆದರೂ ನಿಮಗೋಸ್ಕರ ಕಷ್ಟಪಡ್ಲತ್ತೀನಿ. ಒಂದು ಕಾರ್ ತಗ 500 ರೂಪಾಯಿ ತಗೋತೀವಿ. ಒಂದು ಕಾರ್ ತೊಳೆದಿದ್ದೀರಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ. ಇನ್ನ ಭಾಳ ಟೈಮ್ ಐತಿ, ಸ್ವಲ್ಪ ಬೇರೆ ಕಡೆ ಇನ್ನ ಕೆಲಸ ನನ್ನ ಮಾಡಿ. ಫ್ರೆಂಡ್ದೆ ಒಂದು ಗ್ಯಾರೇಜ್ ಐತೆ, ಹಾಂ ಅಣ್ಣ, ಅಲ್ಲೋಗಿ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಜಲ್ದಿ ರೂಢ ಸಿಕ್ಬಿಡ್ತು ನನಗೆ, ಏನು ಟೆನ್ಷನ್ ಇಲ್ಲ. ಓಕೆ, ಅಲ್ಲಿಂದ ನಾನು ಗ್ಯಾರೇಜಿಗೆ ಬಂದಣ. ಇದು ನೋಡು ಕಟಿಂಗ್ ಪ್ಲೇಯರು, ಇದು ಸ್ಪಾನರ್ 10-11 ಸ್ಪಾನರು, ಇದು 22 ರಿಂಗು, ಏರ್ಸ್ ಇದು ಮಾಡು. ಫಸ್ಟಿಗೆ ನಾನು ಅಣ್ಣ ಹೇಳ್ಕೊಟ್ಟಿದ್ದು ಗಾಲಿ ಬಿಚ್ಚೋದು ಹೇಳ್ಕೊಟ್ಟ. ಟಯರ್ ಪೂರ ವಜ್ಜಣ. ನಾನೇ 20 kg ಇದ್ದೀನಿ, ಅದು ನನಗಿನ್ನ ವಜ್ಜೆ ಐತಿ. ಅಲ್ಲ ಇದು ಕೊಯ್ತೈತಲ್ಲ ಕೈಗೆ ಕೈ ಎಲ್ಲ ಕುಯ್ಬೇಕು, ಅವಾಗಲೇ ಕೆಲಸ ಕಲಿಯೋದು. ಇದು ವೈರ್ ಕಟ್ ಆಗೈತೆ, ಅದಕ್ಕೆ ಅವರಿಗೆ ರನ್ನಿಂಗ್ ಅಲ್ಲಿ ಗಾಡಿ ಜರ್ಕಿಂಗ್ ಬರ್ತದೆ. ವೈರಿಂಗ್ ಅನ್ನ ನೀಟಾಗಿ ಮಾಡಬೇಕು. ಈ ಲಾಕ್ ಇದೆಯಾ, ಲಾಕ್ ಫುಲ್ ಮಾಡಿ ತೆಗಿಬೇಕು ಹಿಂಗೆ.
ಪಿನ್ ತೆಗೆದು ವೈರ್ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡಿ ಅದು ಲಾಕ್ ಹೆಂಗೆ ಹಾಕ್ಬೇಕು ಅದನ್ನು ಹೇಳ್ಕೊಟ್ರು. ನಿನ್ನ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅನ್ನೋ ಇದಕ್ಕೋಸ್ಕರ ನಾನು ನಿನಗೆ ಕೊಡ್ತಾ ಇದ್ದೀನಿ. ಬಾಬಣ್ಣ ಮತ್ತು ಭರತಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಿಂಗೆ ಬರುತ್ತಾ? ಬರಲ್ಲ ಅಣ್ಣ, ಸ್ವಲ್ಪ ಹೇಳಿಕೊಟ್ರೆ ಮಾಡ್ತೀನಿ. ರಬ್ಬಿಂಗ್ ಇದೆ ಕೊಡು. ಹಾಂ ಲೈಟಾಗಿ ಒರೆಸಿ ಹಂಗೆ ನೋಡೋಣ ಹೆಂಗೆ ಒರೆಸ್ತೀಯ ಅಂತ. ಅಣ್ಣ ಇದು ವರ್ಷದ್ರಿಂದ ಏನಾಗ್ತೈತಿ? ಪೈಂಟ್ ಹೋಗತ್ತೆ. ಪೇಂಟ್ ಹೋಗೈತೆ. ಹಾಂ ವೈಟ್ ಇರೋ ಕಡೆ ಒಡೆ ಕಾಣಿಸುತ್ತೆ. ಅದು ನೀರು ಗಸಿ ಆಗಿರ್ತೈತಿ, ಅದು ಆರ್ಬೇಕಂತಣ. ಅದೇನ್ ಮಾಡಿದೆ ಟಿನ್ನರ್ ಕೊಟ್ರು, ಅದು ಸ್ಮೆಲ್ ಅಣ್ಣ. ಟಿನ್ನರ್ ತಗೊಂಡು ನೀರು ಆರಿಸಿದೆ, ಚಂದಾಗಿ ಆರಿಸಿದೆ. ಅದು ಆರಬೇಕು, ಆಮೇಲೆ ಅದು ಪೇಂಟ್ ಮಾಡ್ತೀವಿ ಅಂದ್ರು. ಆ್ಯಕ್ಚುಲಿ ಅದು ನಾಳೆ ಮಾಡ್ಬೇಕಾಗಿರೋ ಕೆಲಸ. ಅದು ಆಯ್ತಣ್ಣ ಅಂತಂದ ಅಲ್ಲಿ ಕೆಲಸ ಮುಗಿಸಿ ಮತ್ತೆ ಮುಂದಕ್ಕೆ ಬಂದೆ. ಹಂಗೆ ಅಲ್ಲಿ ಒಂದು ವೆಲ್ಡಿಂಗ್ ಶಾಪ್ ಇತ್ತು, ಸಲೀಮಣ್ಣ ಅಂತಿದ್ರು. ಫಸ್ಟ್ ನನಗೆ ಅದು ಮೊಳೆ ಅದು ಹೆಂಗೆ ಕಟ್ ಮಾಡ್ತಾರ, ಅದು ಹಿಂಗೆ ಹೊಡಿತಾರಲ್ರಿ, ಅದು ಕಟ್ ಮಾಡೋದು ಹೇಳ್ಕೊಟ್ರು. ಓರ್ಸ್ಲೇ ಹೊಡಿಬೇಕದು, ಅದು ಕಟ್ ಮಾಡಿ ಅದು ಸ್ಟ್ರೇಟ್ ಮಾಡ್ಬೇಕಂತದ್ದು. ಇಲ್ಲಿ ಹೊಡಿಬೇಕು ನೋಡಿ, ಬೆಂಡಿದೆ ನೋಡಿ, ಗೊತ್ತಾಗಲ್ಲ. ಒಂದು ಕಣ್ಣು ಮುಚ್ಕೊಂಡು ನೋಡಿ, ಕಾಣಿಸೋದು ಅದು ನೋಡೋಣ. ಆಮೇಲೆ ಅಲ್ಲಾಗಿಂದ ಅದು ಶೀಟ್ ಬರ್ತದ್ರಿ, ಅದು ನಾವು ಕಟ್ ಮಾಡ್ಕೋಬೇಕು. ಬೆಂಕಿ ಎಲ್ಲ ಮೈ ಎಲ್ಲ ಬಡಿಯೋದು, ಕಣ್ಣಿಗೆಲ್ಲ ಸುಡಿತಿತ್ತು. ಸಲೀಮಣ್ಣ ಹೇಳ್ಕೊಟ್ರು, ಹಿಂಗೆ ಒಂದ್ಸಲ ಇದೇ ಥರ ಮಾಡ್ಬೇಕಪ್ಪ ಅಂತೇಳಿ ಅದು ಹಿಂಗೆ ಹಾಕುವಂತ ಬಂದೆ. ಅಂದ್ರೆ ಅದು ಶೀಟ್ ಕಟ್ ಮಾಡಿದೆ. ಇದು ಇವತ್ತು ನಿಮ್ಮ ಕುಳಿ ಇವತ್ತು. ಹಾಂ ಥ್ಯಾಂಕ್ ಯು ಅಣ್ಣ. ಯಾವುದೇ ಕೆಲಸ ಇರಲಿ ನಾನು ಅಚ್ಚುಕಟ್ಟಾಗಿ ಮಾಡಿನ ಅನ್ಕೋತೀನಿ. ಈ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಾನು ಕಲ್ತಿರೋ ಪಾಠ, ಏನೇ ಕಷ್ಟಗಳು ಬಂದ್ರು ಭೀ ನನ್ನ ಫ್ಯಾಮ್ಲಿ ಚೆನ್ನಾಗಿ ನೋಡ್ಕೊತ ನನ್ನ ಧೈರ್ಯ ನನಗೆ ಸಿಕ್ಕೈತಿ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಉಲ್ಲಾಸ್, ಏವಿ ಇದ್ದಂಗಿಲ್ಲ ಕಣಪ್ಪ, ಒಂದು ಸಿನಿಮಾನೇ ನೋಡ್ದಂಗೆ ಆಗೋಯ್ತು ನಿಜವಾಲ್. ಯಾರು ಎಕ್ಸ್ಪೆಕ್ಟೇ ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಇದು. ಹೌ ಪ್ರೌಡ್ ಆಫ್ ಹಿಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಇದೆಲ್ಲ ಮಾಡಿದ್ದಕ್ಕೆ. ಅವರು ಯಾವತ್ತೂ ಮಾಡಿಲ್ಲ ಅಂತಂದ್ರು. ನಾನು ಫಸ್ಟ್ ಅವ್ರಿಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ. ಎಸ್ ಮಿಸ್ಟರ್ ಉಲ್ಲಾಸ್, ಒಂದು ದಿನ ದುಡಿಮೆ, ಏನು ದುಡಿಮೆ ಮಾಡಿದ್ಯಾ ಅದನ್ನ ನಿಮ್ಮ ಮೆಂಟರ್ ಜೊತೆ ಶೇರ್ ಮಾಡ್ಕೊಂಡು. ಬ್ಯಾಡ್ ಜಾಸ್ತಿನೇ ಸಿಗ್ದಂಗಿದೆ. 700 700 ರೂಪಾಯಿ ಗಳಿಸಿದ್ರೆ ವೆರಿ ಗುಡ್. ಅಷ್ಟು ಕೆಲಸ ನಾವು ವೀಟಿಲ್ ನೋಡಿದಾಗ ಇಷ್ಟೆಲ್ಲ ಮಾಡಿದಾರೆ ಇವರು ಅಂತ ಅನ್ಸ್ತು. ತುಂಬಾನೇ ಖುಷಿ ಆಯ್ತು ನಿಮ್ಮ ಒಂದು ಶ್ರಮಕ್ಕೆ. ಅಲ್ಲೂ ಹೇಳಿದ್ರಲ್ಲ ಪವಿ ನಿಂಗೋಸ್ಕರ ಮಾಡ್ತೀನಿ ಅಂತ. ವಂಡರ್ಫುಲ್. ಗ್ಯಾರೇಜಲ್ಲಿ ಕೆಲಸ ಮಾಡುವಾಗ ಒಂದು ವಿಷಯ ಕಲಿತೆ ಮ್ಯಾಮ್. ನಾವು ಹಾಸ್ಪಿಟ್ಲ್ ಹೋದಾಗ ಒಬ್ಬರೇ ಡಾಕ್ಟರ್ ನೋಡಿರ್ತೀವಿ, ಬಟ್ ಗ್ಯಾರೇಜಲ್ಲೂ ಡಾಕ್ಟರ್ ಅದಾರ ಅಂತೇಳಿ ಅವತ್ತು ನಾ ಕೆಲಸ ಮಾಡಕ್ಕೆ ಹೋಗಿದ್ದಾಗೆ ನೋಡಿದ್ದು ಮ್ಯಾಮ್. ಯಾಕಂದ್ರೆ ಹಾಸ್ಪಿಟ್ಲ್ ಹೋದಾಗ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ತೆಗೆದು ಮತ್ತೊಂದು ಜಾಯಿಂಟ್ ಮಾಡಿ ನಮ್ಮ ಜೀವನದ ಬಂಡಿಯನ್ನ ನಡೆಸ್ತೀವಿ ಮೇಡಮ್. ಇಲ್ಲಿ ನಾವು ಏನೋ ಒಂದು ವೆಹಿಕಲ್ ತೊಗೊಂಡಿರ್ಬೋದು, ಗಾಡಿ ತೊಗೊಂಡಿರ್ಬೋದು, ಅವ್ರ ನಟ್ ತೆಗೆದು ಗಾಲಿ ತೆಗೆದ್ರು ಮತ್ತೊಂದು ಏನೋ ಪಂಚರ್ ಅದು ತಿದ್ದು ಕೊಡ್ತಾರಲ್ಲ ಮೇಡಮ್, ಅವರು ಕೂಡ ಒಬ್ರು ಡಾಕ್ಟ್ರೇ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇದೇ ಥರ ಯಾವಾಗಲೂ ಚಾಲೆಂಜಿಂಗ್ ಆಗಿರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು DMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನಾಳೆ ನಮ್ಮ ಉಳಿದಿರೋ ಬ್ಯಾಚುಲರ್ಸ್ ಯಾವ ಕೆಲಸ ಮಾಡ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾರೆ, ಅಲ್ಲಿ ಏನೇನೆಲ್ಲ ತರಲೆ ತಮಾಷೆ ಆಯ್ತದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, see you. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಪ್ರೇಮದ ಕಾಣಿಕೆ. Co-powered by Fanta, special partner Arvind Properties, Finolex Cables Limited, Arun Ice Creams, Malleshwaram Sudarshan Silks, Margosa Road, Bengaluru, Indian Gate Basmati Rice, Associate Sponsor, Bhima Gold, Digital Streaming Partner Z5. ನಾಳೆ ಸಿಗೋಣ, ಅಲ್ಲಿವರೆಗೂ ಬಾಯ್, see you.